Hello and welcome to Prem's classes. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ನಾವು ಪಾರ್ಟ್ 1 ಆರ್ಟಿಕಲ್ 1 to 4 ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಡಿಸ್ಕ್ರೈಬ್ಸ್ ಅಂಡ್ ಡೀಲ್ಸ್ ವಿತ್ ದ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಭಾಗ 1 ವಿಧಿ 1ರಿಂದ 4ನವರೆಗೆ ರಾಜ್ಯ ಮತ್ತೆ ಒಕ್ಕೂಟದ ಬಗ್ಗೆ ನೋಡ್ತಾ ಹೋಗಿದ್ವಿ. ದೆನ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಪಾರ್ಟ್ 2 ಆರ್ಟಿಕಲ್ 5 to 11 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಡೀಲ್ಸ್ ವಿತ್ ದ ಸಿಟಿಜನ್ಶಿಪ್. ಸೊ ಭಾಗ 2 ವಿಧಿ 5ರಿಂದ 11ರವರೆಗೆ ನಾವು ಪೌರತ್ವದ ಬಗ್ಗೆ ನೋಡ್ತಾ ಹೋಗಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಪಾರ್ಟ್ 3 ಅನ್ನ ನೋಡ್ತಾ ಹೋಗೋಣ. ಭಾಗ 3 ಇದನ್ನ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ಕ್ಲಾಸಸ್ ಎಲ್ಲರೂ ಕೂಡ ನೀಟಾಗಿ ಕೇಳಿಸ್ತಾ ಇದೆಯಾ ಮತ್ತೆ ಕಾಣಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡಿದ್ರೆ ಈ ಒಂದು ಚಾಪ್ಟರ್ಗೆ ಹೋಗ್ಬೋದು. ಸಂತೋಷ್ ಸರ್, ಹಾಯ್ ಸರ್, ಕ್ಲಿಯರ್ ಇದೆಯಾ ವಾಯ್ಸ್ ಅಂಡ್ ನಿಮ್ಮ ವಿಡಿಯೋ ಕ್ಲಿಯರ್ ಇದೆಯಾ? ಎಸ್, ವೆರಿ ಗುಡ್. ಸೊ ಈ ಒಂದು ತರಗತಿಯಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದೇನಿದೆ ನಮ್ಮ ಸಂವಿಧಾನದಲ್ಲಿ ಪಾರ್ಟ್ 3 ಭಾಗ 3 ಆರ್ಟಿಕಲ್ 12 to 35 ವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದು 3 ತಮಗೆ ಡಿಸ್ಕ್ಲೈಮರ್ ಇದೆ. ಏನು ಅಂದ್ರೆ, ನಂಬರ್ 1, ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಚ್ ಅಂಡ್ ಎವರಿ ವರ್ಡ್ಸ್ ಮೆನ್ಷನ್ ಇನ್ ದ ಬೇರ್ ಆಕ್ಟ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಫಾರ್ ಯುವರ್ ಪ್ರಿಪರೇಷನ್ಸ್. ಬೇರ್ ಆಕ್ಟ್, ರಿಯಲ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದೇನಿದೆ ಅದರಲ್ಲಿ ಮೆನ್ಷನ್ ಆಗಿರ್ತಕ್ಕಂತಹ ಈಚ್ ಅಂಡ್ ಎವ್ರಿ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ವರ್ಡ್ಗಳನ್ನು ನೋಡ್ತಾ ಹೋಗೋಣ. ನಂಬರ್ 1. ನಂಬರ್ 2, ಕಂಪಲ್ಸರಿ ಇದಕ್ಕೆ ನೀವು ಶಾರ್ಟ್ಸ್ ನೋಟ್ಸ್ ಅನ್ನ ಮಾಡಲೇಬೇಕು, ಕ್ಲಾಸ್ ನೋಟ್ಸ್. ಇಲ್ಲ ಅಂದ್ರೆ ನಾನ್ ಕ್ಲಾಸ್ ಮಾಡಿರ್ತಕ್ಕಂತಹ ಸಮಯದಲ್ಲಿ ಅರ್ಥ ಆಗಿರುತ್ತೆ, ದೆನ್ ಆಮೇಲೆ ಅರ್ಥ ಆಗಿರಲ್ಲ. ನಂಬರ್ 2. ನಂಬರ್ 3, ಸರ್ ಇದು ನಾವು PSI ಅಥವಾ ಇತರ ಎಕ್ಸಾಮ್ಗಳಿಗೆ ಓದ್ತಾ ಇದೀವಿ, ಇಷ್ಟು ಡೀಪ್ ಆಗಿ ಓದ್ತಕ್ಕಂಥ ಅಗತ್ಯ ಇದೆಯಾ? ಬೇರ್ ಆಕ್ಟ್ ಅನ್ನ ಓದ್ತಕ್ಕಂಥ ಅಗತ್ಯ ಇದೆಯಾ? ಡೆಫಿನೆಟ್ಲಿ ಎಸ್. ಯಾಕೆಂದ್ರೆ 545 ಎಕ್ಸಾಮ್ ಅಲ್ಲಿ ನಿಮಗೆ ಸ್ವಲ್ಪ ಡೀಪ್ ಆಗಿ ಹೋಗ್ಬಿಟ್ಟು ಆರ್ಟಿಕಲ್ 19 ಎಕ್ಸೆಪ್ಷನ್ಸ್ ಅನ್ನ ಕೇಳಿದ್ರು. ಆರ್ಟಿಕಲ್ 19 ಕ್ಲಾಸ್ 1 ಅಂಡ್ ಸಬ್ಸೆಕ್ಷನ್ ಎ ಅಲ್ಲಿ ಸ್ವಲ್ಪ ಒಳಭಾಗದಲ್ಲಿ ಹೋಗಿ ಪ್ರಶ್ನೆಯನ್ನ ಕೇಳಿದ್ರು, ಎಕ್ಸೆಪ್ಷನ್ಸ್ ರಿಯಾಯಿತಿಯನ್ನ ಕೇಳಿದ್ರು. ನಂಬರ್ 1. ನಂಬರ್ 2, KS ಅಗತ್ಯ ಇದೆಯಾ ಸರ್? ಎಸ್, ಡೆಫಿನೆಟ್ಲಿ. ಮೊನ್ನೆ ನಡೆದಿರ್ತಕ್ಕಂಥ KS ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಿಮಗೆ ಪಾರ್ಟ್ 4 ಅಲ್ಲಿ ಭಾಗ 4ರಲ್ಲಿ DPSP ಏನ್ ಕರಿತೀವಲ್ವಾ, ರಾಜ್ಯ ನಿರ್ದೇಶನ ತತ್ವಗಳು, ಅಲ್ಲಿ ಆರ್ಟಿಕಲ್ 36 ಕ್ಲಾಸ್ 1, ಕ್ಲಾಸ್ 2 ಅಂಡ್ ಕ್ಲಾಸ್ 3 ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಸೊ ಅದರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶಾರ್ಟ್ ನೋಟ್ಸ್ ಅನ್ನ ಮಾಡ್ತಾ ಬನ್ನಿ. ಅಂಡ್ ಹೊಸ ಸ್ಟೂಡೆಂಟ್ಸ್ಗೆ ಏನ್ ಹೇಳೋದು ಅಂದ್ರೆ, ತಲೆಗಿಡಿಸ್ಕೋಬೇಡಿ, ನಾನು ಒಂದೊಂದು ಆರ್ಟಿಕಲ್ ಅನ್ನ 3ರಿಂದ 4 ಬಾರಿ ರಿಪೀಟ್ ಮಾಡಿರ್ತೀನಿ, ರಿವಿಷನ್ ಅನ್ನ ಮಾಡಿರ್ತೀನಿ. ಸೊ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಂಬರ್ 4, ಈ ಒಂದು ತರಗತಿಯನ್ನ, ಈ ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್ ಮುಗಿಯೋವರೆಗೆ ಎಷ್ಟು ತರಗತಿ ಆಗುತ್ತಲ್ವಾ, ಅಷ್ಟು ತರಗತಿಯನ್ನ ತಗೊಳ್ಳು 2 times ನೋಡ್ಬೇಕಾಗತ್ತೆ, 2 ಬಾರಿ ಕ್ಲಾಸ್ ಅನ್ನ ನೋಡ್ಬೇಕಾಗತ್ತೆ. ಸೊ ಅದಾದ ನಂತರ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ತಾವು ಗಮನಿಸಿರ್ಬೋದು, ನೆನ್ನೆನೇ ಹೇಳಿದೆ, ಒಂದು ಹೆಮ್ಮೆಯ ಕ್ಷಣ ಏನು ಅಂದ್ರೆ, ನಮ್ಮ ಕರ್ನಾಟಕದ ಭಾರತದ ಸಂವಿಧಾನದ ಪುಸ್ತಕವನ್ನ ಏನ್ ಬರೆದಿದಾರಲ್ಲ ಕನ್ನಡದಲ್ಲಿ, ಸರ್ ಗಂಗಾಧರ್ ಸರ್ ಅವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಮತ್ತೆ ಕಮೆಂಟ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ರಿಪ್ಲೈ ಹಾಕಿದ್ರು, ಕ್ಲಾಸಸ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಇದೊಂದು ತಮ್ಮಲ್ಲಿ ಶೇರ್ ಮಾಡ್ಕೋತಾ ಈ ಒಂದು ತರಗತಿಯನ್ನ ಶುರು ಮಾಡ್ತಾ ಬರೋಣ. ಫಂಡಮೆಂಟಲ್ ರೈಟ್ಸ್. ಫಸ್ಟ್ ಆಫ್ ಆಲ್, ಇದನ್ನ ಈ ಒಂದು ಪಾರ್ಟ್ 3 ಅನ್ನ ಫಂಡಮೆಂಟಲ್ ರೈಟ್ಸ್ ಅಂತಾನೆ ಯಾಕೆ ಕರೆದ್ರು? ಬರೀ ರೈಟ್ಸ್ ಅಂತ ಹೇಳ್ಬೋದಿತ್ತಲ್ವಾ? ಮೂಲಭೂತ ಹಕ್ಕುಗಳು ಅಂತ ಯಾಕೆ ಕರೆದ್ರು? ಬರೀ ಹಕ್ಕುಗಳು ಅಂತ ಹೇಳ್ಬೋದಿತ್ತಲ್ವಾ ಅಂತಕ್ಕಂಥ ಪ್ರಶ್ನೆ ಬಂದಾಗ, ಸೊ ಪಾರ್ಟ್ 3 ಅಲ್ಲಿ ಇರ್ತಕ್ಕಂಥ ಏನ್ ರೈಟ್ಸ್ ಇದಾವಲ್ಲ, ಇಟ್ ಈಸ್ ಎ ಫಂಡಮೆಂಟಲ್ ಇನ್ ನೇಚರ್. ಸರ್ ಹಂಗಂದ್ರೆ ಏನು ಸರ್? ಒಬ್ಬ ಮನುಷ್ಯನ ಸರ್ವಾಂಗೀಣ ಬೆಳವಣಿಗೆಗೆ ಅವಶ್ಯಕತೆ ಇರತಕ್ಕಂತಹ ಎಲ್ಲ ರೈಟ್ಸ್ ಅನ್ನ, ಎಲ್ಲ ಹಕ್ಕುಗಳನ್ನ ಈ ಪಾರ್ಟ್ ಒಳಗೊಂಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇಲ್ಲಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕು, ಎಲ್ಲ ಆಂಗಲ್ ಅಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ಬೇಕು, ಆ ರೀತಿ. ಫಾರ್ ಎಕ್ಸಾಂಪಲ್, ಮೋರಲಿ,
ನೈತಿಕತೆಯ ಆಧಾರದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೋದು ಅಂತಕ್ಕಂಥದ್ದನ್ನ ಆರ್ಟಿಕಲ್ 21 ಆಗಿರ್ಬೋದು ಅಥವಾ ಆರ್ಟಿಕಲ್ 23 and 24 ಆಗಿರ್ಬೋದು. ಸೊ ಈ ಆರ್ಟಿಕಲ್ ಮೋರಲ್ ಯಾವ ರೀತಿ ಡೆವಲಪ್ಮೆಂಟ್ ಆಗೋದು ಅಂತಕ್ಕಂಥದ್ದನ್ನ ಹೇಳುತ್ತೆ. ಸೊ ಇದೇನ್ ಹೇಳುತ್ತೆ, ಡೋಂಟ್ ವರಿ, ನಾನು 23 and 24 ಬಂದಾಗ ಹೇಳ್ತೀನಿ. ರೈಟ್ ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್, ದೌರ್ಜನ್ಯದ ವಿರುದ್ಧದ ಹಕ್ಕುಗಳ ಬಗ್ಗೆ ಹೇಳ್ತಾ ಹೋಗುತ್ತಿದ್ದಾವೆ. ಸೊ ಇದು ಅಲ್ಲಿ ಬಂದ ನಾವು ಡಿಸ್ಕಸ್ ಮಾಡೋಣ. ಸೊ ಒಬ್ಬ ಮೋರಲ್ ನಾವು ಕರೆಕ್ಟ್ ಆಗಿದ್ದೀವಿ ಅಂದ್ರೆ ಮಕ್ಕಳ ಮೇಲಾಗಿರ್ಬೋದು ಅಥವಾ ಮಹಿಳೆಯರ ಮೇಲಾಗಿರ್ಬೋದು ಅವ್ರನ್ನ ದೌರ್ಜನ್ಯನ ಮಾಡಬಾರ್ದು, ಅಥವಾ ಫೋರ್ಸ್ಡ್ ಲೇಬರ್, ಜೀತದ ಆಳುಗಳ ಮೇಲೆ ಆಗಿರ್ತಕ್ಕಂತಹ ಒಂದು ದೌರ್ಜನ್ಯ ಆಗಿರ್ಬೋದು. ಸೊ ಈ ರೀತಿಯ ದೌರ್ಜನ್ಯದ ವಿರುದ್ಧದ ಹಕ್ಕುಗಳನ್ನ ಕೊಟ್ಟಿದೆ. ಸೊ ಒಂದು ಮೋರಲಿ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತಕ್ಕಂತಹ ಜನಗಳಿಗೆ. ನಂಬರ್ 1. ನಂಬರ್ 2, ಇಂಟೆಲೆಕ್ಚುಯಲ್ ರೈಟ್ಸ್. ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಈ ಫಂಡಮೆಂಟಲ್ ರೈಟ್ಸ್. ಸರ್ ಬೌದ್ಧಿಕ ಬೆಳವಣಿಗೆ, ಇಂಟೆಲೆಕ್ಚುಯಲ್ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಸರ್? ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 21 ಕ್ಲಾಸ್ ಎ ಅನ್ನ ತಾವು ಗಮನಿಸಿರ್ಬೋದು. ವಿಧಿ 21 ಸಬ್ಸೆಕ್ಷನ್ಸ್ ಎ, ಕ್ಲಾಸ್ ಎ ಏನ್ ಹೇಳುತ್ತೆ ಅಂತಂದ್ರೆ ಎಲಿಮೆಂಟರಿ ಎಜುಕೇಶನ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ, ಅಂದ್ರೆ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳ್ತಾ ಹೋಗುತ್ತೆ. ಡೋಂಟ್ ವರಿ, ಅಲ್ಲಿ ಬಂದ ನಾವು ಡಿಸ್ಕಸ್ ಅನ್ನ ಮಾಡ್ತಾ ಹೋಗೋಣ. 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಉಚಿತವಾಗಿ ಕೊಡ್ತಕ್ಕಂಥದ್ದು, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ಸ್, ಅದರಲ್ಲೂ ಎಲಿಮೆಂಟರಿ ಎಜುಕೇಶನ್ಸ್ ಅಲ್ಲಿ ಮಾತಾಡೋಣ. ಸೊ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ಗೆ ಈ ಒಂದು ಫಂಡಮೆಂಟಲ್ ರೈಟ್ ಸಹಕಾರಿಯಾಗಿದೆ. ಒಂದು ಮೋರಲಿ, ಒಂದು ಇಂಟೆಲೆಕ್ಚುಯಲ್ ಆಗಿ ಸಪೋರ್ಟ್ ಮಾಡುತ್ತೆ. ಇನ್ನ ಒಂದು ಯಾವಪ್ಪ, ಮೋರಲ್ ಆಗಿರ್ಬೋದು, ಇಂಟೆಲೆಕ್ಚುಯಲ್ ಆಗಿರ್ಬೋದು, ಅಥವಾ ನಮಗೆ ಯಾವುದೇ ರೀತಿಯ ಪೊಲಿಟಿಕಲಿ, ರಾಜಕೀಯವಾಗಿ ಆಗಿರ್ಬೋದು ಸಪೋರ್ಟ್ ಅನ್ನ ಮಾಡ್ತಾ ಬರುತ್ತೆ. ಸೊ ನೆಕ್ಸ್ಟ್ ಸ್ಪಿರಿಚುಯಲಿ ಆಲ್ಸೋ, ಆಧ್ಯಾತ್ಮಿಕವಾಗಿ ಕೂಡ ಫಂಡಮೆಂಟಲ್ ರೈಟ್ ಸಪೋರ್ಟ್ ಮಾಡ್ತಾ ಹೋಗ್ತವೆ. ಆಧ್ಯಾತ್ಮಿಕವಾಗಿ ಯಾವ ರೀತಿ ಸರ್ ಮಾಡುತ್ತೆ? ಆರ್ಟಿಕಲ್ 25 to 28 ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್. ನಿಮಗೆ ಯಾವ ಒಂದು ರಿಲಿಜಿಯಸ್, ಯಾವ ಒಂದು ಧರ್ಮ, ಯಾವುದೋ ಒಂದು ರಿಲಿಜಿಯನ್ ನಿಮ್ಗೆ ಸರಿ ಹೊಂದುತ್ತೋ ತಮ್ಮ ಆಸೆ ಅಭಿಪ್ರಾಯಕ್ಕೆ ಅನುಗುಣವಾಗಿ ಆ ಒಂದು ರಿಲಿಜಿಯನ್ ಅನ್ನ ನೀವು ಫಾಲೋ ಮಾಡ್ಬೋದು. ಆ ರಿಲಿಜಿಯನ್ ಬಗ್ಗೆ ನೀವು ಪ್ರಚಾರವನ್ನ ಮಾಡ್ಬೋದು, ಆ ರಿಲಿಜಿಯನ್ ಇನ್ಸ್ಟಿಟ್ಯೂಷನ್ ಅನ್ನು ನೀವು ಸ್ಥಾಪನೆ ಮಾಡ್ಬೋದು. ಸೊ ಈ ರೀತಿಯ ಸ್ಪಿರಿಚುವಲಿನೂ ಕೂಡ ತಮಗೆ ಆಧ್ಯಾತ್ಮಿಕವಾಗಿ ಕೂಡ ಈ ಒಂದು ರೈಟ್ಸ್ ಹೆಲ್ಪ್ ಮಾಡೋದ್ರಿಂದ ಇದನ್ನ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರಿತಾ ಹೋದ್ವಿ. ಅದರ್ವೈಸ್ ಇದು ನಾರ್ಮಲ್ ಯಾವ್ದಾದ್ರು ರೈಟ್ಸ್ ಆಗಿದ್ರೆ ಇದನ್ನ ಫಂಡಮೆಂಟಲ್ ರೈಟ್ಸ್ ಅಂತ ಇರ್ಲಿಲ್ಲ, ಬರೀ ರೈಟ್ಸ್ ಅಂತ ಹೇಳಿ ಕರಿತಾ ಹೋಗ್ತಿದ್ವಿ. ಹಕ್ಕು, ಮೂಲಭೂತ ಹಕ್ಕುಗಳು ಅಂತ ಇರ್ಲಿಲ್ಲ, ಬರೀ ಹಕ್ಕುಗಳು ಅಂತ ಹೇಳಿ ಹೇಳ್ತಿದ್ವಿ. ಸರ್ ಇಷ್ಟೇ ಸರ್ ಇದು ಪ್ರೊವೈಡ್ ಮಾಡಿರೋದು, ಬೇರೆ ಏನು ಪ್ರೊವೈಡ್ ಮಾಡಿಲ್ವಾ? ಎಸ್, ಎಜುಕೇಶನ್ ಅಲ್ಲಿ ನಮ್ಮ ಎಜುಕೇಶನ್, ನಮ್ಮ ಶೈಕ್ಷಣಿಕವಾಗಿ ಕೂಡ ಫಂಡಮೆಂಟಲ್ ರೈಟ್ಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಎಜುಕೇಶನ್ ಅಂಡ್ ಕಲ್ಚರಲ್ ರೈಟ್ಸ್ ಆರ್ಟಿಕಲ್ 29 and 30 ಶೈಕ್ಷಣಿಕ ಮತ್ತೆ ಸಾಂಸ್ಕೃತಿಕ ಹಕ್ಕುಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಎಲ್ಲ ಒಬ್ಬ ಮನುಷ್ಯನಿಗೆ ಏನೆಲ್ಲ ಬೇಕು, ಅವನು ಸ್ಪಿರಿಚುವಲ್ ಆಗಿರ್ಬೋದು, ಲಾಂಗ್ ಸ್ಟೋರಿ ಶಾರ್ಟ್, ಸ್ಪಿರಿಚುವಲ್ ಆಗಿರ್ಬೋದು, ಅವನ ಆಧ್ಯಾತ್ಮಿಕವಾಗಿ ಆರ್ಟಿಕಲ್ 25 to 28 ಅವನು ಯಾವುದೇ ಒಂದು ಧರ್ಮವನ್ನು ಸ್ವೀಕಾರ ಮಾಡ್ಬೋದು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಂಬರ್ 2, ಅವನ ಎಜುಕೇಶನ್ ಮೇಲೆ ಅವನು ಶೈಕ್ಷಣಿಕವಾಗಿ ಮುಂತರ್ತಕ್ಕಂಥ ಕೆಲಸವನ್ನ ಮಾಡಿದೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 21A ಎಲಿಮೆಂಟರಿ ಎಜುಕೇಶನ್ಸ್ ಅಂಡ್ 29 ಎಜುಕೇಶನ್ ಅಂಡ್ ಕಲ್ಚರಲ್ ಅಂಡ್ ಎಜುಕೇಶನ್ ರೈಟ್, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು 29 and 30 ಮೋರಲಿ ಅವನು ಡೆವಲಪ್ ಮಾಡುತ್ತಾ ಹೋಗುತ್ತೆ. ನೈತಿಕವಾಗಿ ಅವನಿಗೆ ಸ್ಥೈರ್ಯವನ್ನು ತುಂಬುತ್ತಾ ಹೋಗುತ್ತೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ಸ್, ಶೋಷಣೆಯ ವಿರುದ್ಧದ ಹಕ್ಕುಗಳನ್ನ ಆರ್ಟಿಕಲ್ 23 and 24. ಸೊ ಡೋಂಟ್ ವರಿ, ಇವೆಲ್ಲ ಡೀಟೇಲ್ ಆಗಿ ನೋಡಿದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಒಬ್ಬ ಮನುಷ್ಯನ ಸರ್ವಾಂಗೀಣ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಕೊಟ್ಟಿರೋದ್ರಿಂದ ಇದನ್ನ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ನಾವು ಆಲ್ರೌಂಡ್ ಎಲ್ಲ ಆಂಗಲ್ ಇಂದನೂ ಕೂಡ ಡೆವಲಪ್ಮೆಂಟ್ ಆಗಬೇಕು ಆ ಉದ್ದೇಶದಿಂದ. ಸೊ ಇದು ಫಸ್ಟ್ ಆಫ್ ಆಲ್ ಇಡೀ ವರ್ಲ್ಡ್ ಅಲ್ಲಿ ರಿಟರ್ನ್ ಫಾರ್ಮ್ಯಾಟ್ ಅಲ್ಲಿ ಲಿಖಿತವಾಗಿ ಮೂಲಭೂತ ಹಕ್ಕುಗಳನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ಇಂಗ್ಲೆಂಡ್ ನ ಕಿಂಗ್ ಜಾನ್ ಅಂತಕ್ಕಂಥವನು. ಕಿಂಗ್ ಜಾನ್ 1215 ಅಲ್ಲಿರ್ತಕ್ಕಂತಹ ಜನಗಳಿಗೆ ಆ ರಾಜ ಅಧಿಕೃತವಾಗಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟ. ಅದರ ಹೆಸರೇ ಮ್ಯಾಗ್ನಾ ಕಾರ್ಟಾ. ಸೊ ಕಿಂಗ್ ಜಾನ್ ಏನು ಮ್ಯಾಗ್ನಾ ಕಾರ್ಟಾವನ್ನ ಅಫಿಷಿಯಲ್ ಆಗಿ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ತನ್ನ ಪ್ರಜೆಗಳಿಗೆ ಕೊಟ್ಟನಲ್ಲ ಮೂಲಭೂತ ಹಕ್ಕುಗಳನ್ನ. ಸೊ ಅದಕ್ಕೋಸ್ಕರ ನಾವು ನಮ್ಮ ಭಾರತದಲ್ಲಿ ನಮ್ಮ ಪ್ರಜೆಗಳಿಗೆ ನಮ್ಮ ಭಾರತದ ಸಂವಿಧಾನದಲ್ಲಿ ಪಾರ್ಟ್ 3 ಭಾಗ 3ರಲ್ಲಿ
ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 12 to 35 and part 3 of the Indian Constitution deals with the fundamental rights. ಭಾಗ 3 ವಿಧಿ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ನಮ್ಮ ಸಂವಿಧಾನ ಹೇಳ್ತಾ ಹೋಗುತ್ತೆ. ಆದ್ರಿಂದ ಪಾರ್ಟ್ 3 ಅನ್ನ ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಯಾವ ಭಾಗವನ್ನ ಕರೀತಾರೆ? ಪಾರ್ಟ್ 3. ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಯಾವುದನ್ನು ಕರೀತಾರೆ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಯಾವ ವಿಧಿಗಳನ್ನ ಕರೀತಾರೆ? ಆರ್ಟಿಕಲ್ 12 to 35. ಸೊ ನಾವು ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನ ಎಲ್ಲಿಂದ ಎರವಲು ಪಡ್ಕೊಂಡಿದೀವಿ ಅಂದ್ರೆ, ಎಲ್ಲಿಂದ ಬಾರೋ ಮಾಡಿದೀವಿ ಅಂದ್ರೆ, ಅಥವಾ ಎಲ್ಲಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂದ್ರೆ, ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ, USA ಕಾನ್ಸ್ಟಿಟ್ಯೂಷನ್ ಇಂದ. USA ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಯಾವ ರೀತಿ ಇದೆ ಅಂದ್ರೆ, ಬಿಲ್ ಆಫ್ ರೈಟ್ಸ್, ಹಕ್ಕುಗಳ ಮಸೂದೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಹಕ್ಕುಗಳ ಮಸೂದೆಯಿಂದ, ಬಿಲ್ ಆಫ್ ರೈಟ್ಸ್ ಇಂದ ನಾವು ಇನ್ಸ್ಪೈರ್ ಆಗಿ ಫಂಡಮೆಂಟಲ್ ರೈಟ್ಸ್ ಅನ್ನ ನಾವು ಮಾಡಿರ್ತಕ್ಕಂಥದ್ದು. ಲಾಂಗ್ ಸ್ಟೋರಿ ಶಾರ್ಟ್, ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ರಿಟರ್ನ್ ಫಂಡಮೆಂಟಲ್ ರೈಟ್ಸ್ ಯಾರು ಕೊಟ್ಟಿದ್ರು ಅಂದ್ರೆ ಕಿಂಗ್ ಜಾನ್. ಎಲ್ಲಿ? ಇಂಗ್ಲೆಂಡ್ ಕಿಂಗ್ ಅವನು. ಯಾವಾಗ? 1215 1215ರಲ್ಲಿ. ಸೊ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಅದರ ಹೆಸರು. ಸೊ ಅದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಅನ್ನ ಕೊಟ್ಟಿದ್ದೀವಿ. ಫಂಡಮೆಂಟಲ್ ರೈಟ್ಸ್ ಇಸ್ ಎ ಫಂಡಮೆಂಟಲ್ ಇನ್ ನೇಚರ್, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಹಕ್ಕುಗಳು. ಸೊ ಅದರಿಂದ ಇದು ನಮ್ಮ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಪಾರ್ಟ್ 3. ಅದರಿಂದ ನಮ್ಮ ಭಾರತದ ಸಂವಿಧಾನವನ್ನ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಹೇಳಿ ಕೂಡ ಕರಿತಾ ಹೋಗ್ತೀವಿ. ನಂಬರ್ 1. ನಂಬರ್ 2, ಈ ಒಂದು ಕಾನ್ಸ್ಟಿಟ್ಯೂಷನ್ ನಲ್ಲಿರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ಅನ್ನ ಎಲ್ಲಿಂದ ಇನ್ಸ್ಪೈರ್ ಆಗಿ ನಾವು ತೆಗೆದುಕೊಂಡಿದೀವಿ, ಎಲ್ಲಿಂದ ಬಾರೋ ಮಾಡಿದೀವಿ, ಎಲ್ಲಿಂದ ಎರವಲನ್ನ ಪಡ್ಕೊಂಡಿದೀವಿ ಅಂದ್ರೆ USA ಕಾನ್ಸ್ಟಿಟ್ಯೂಷನ್ ಇಂದ. USA ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ರೀತಿ ಮೆನ್ಷನ್ ಆಗಿದೆ ಫಂಡಮೆಂಟಲ್ ರೈಟ್ಸ್? ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ, ಹಕ್ಕುಗಳ ಮಸೂದೆ ಅಂತ ಹೇಳಿ. ಸೊ ಫಸ್ಟ್ ನಮ್ಮ ಫಂಡಮೆಂಟಲ್ ರೈಟ್ಸ್ ಒರಿಜಿನಲಿ ಕಂಟೈನ್ಸ್ 7 ಫಂಡಮೆಂಟಲ್ ರೈಟ್ಸ್. ಮೂಲ ಸಂವಿಧಾನದಲ್ಲಿ ಏನು 1950ರಲ್ಲಿ ಜಾರಿಗೆ ಬಂತಲ್ವಾ, ಆ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಬಟ್ ಅಟ್ ಪ್ರೆಸೆಂಟ್ ಒಂದು ಮೂಲಭೂತ ಹಕ್ಕನ್ನ ನಾವು ಏನ್ ಮಾಡಿದೀವಿ ಅಂದ್ರೆ ಬೇರೆ ಕಡೆ ಸ್ಥಳಾಂತರವನ್ನ ಮಾಡಿದೀವಿ. ಸೊ ಆದ್ರಿಂದ ಅಟ್ ಪ್ರೆಸೆಂಟ್ 6 ಮೂಲಭೂತ ಹಕ್ಕುಗಳಿದಾವೆ, 6 ಫಂಡಮೆಂಟಲ್ ರೈಟ್ಸ್ ಇದಾವೆ. ನಂಬರ್ 1, ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14 to 18. ಸಮಾನತೆಯ ಹಕ್ಕು, ಆರ್ಟಿಕಲ್ 14 to 18. ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು, 19 to 22. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು, 23 and 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, 25 to 28. ಕಲ್ಚರಲ್ ಅಂಡ್ ಎಜುಕೇಶನ್ ರೈಟ್ಸ್, ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಹಕ್ಕು, 29 and 30. 31, ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕನ್ನ ಅಟ್ ಪ್ರೆಸೆಂಟ್ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978 ನ ಪ್ರಕಾರ 44ನೇ ಸಂವಿಧಾನದ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಆ ಆರ್ಟಿಕಲ್ ಅನ್ನ 300A, ವಿಧಿ 300Aಗೆ ಸ್ಥಳಾಂತರವನ್ನ ಮಾಡಿದ್ದೀವಿ, ಇಲ್ಲಿಂದ ಅಲ್ಲಿಗೆ. ಸೊ ಈ 300A ಆರ್ಟಿಕಲ್ ಎಲ್ಲಿದೆ ಅಂದ್ರೆ ಪಾರ್ಟ್ 12 ಅಲ್ಲಿದೆ, ಭಾಗ 12ರಲ್ಲಿ ಇರತಕ್ಕಂಥದ್ದು. ಲಾಂಗ್ ಸ್ಟೋರಿ ಶಾರ್ಟ್, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಅದರಲ್ಲಿ ಈಗಿರ್ತಕ್ಕಂಥದ್ದು 6. ಒಂದು ಮೂಲಭೂತ ಹಕ್ಕು ಇಲ್ಲ. ಯಾವ್ದದಿಲ್ಲ ಅಂದ್ರೆ ರೈಟ್ ಟು ಪ್ರಾಪರ್ಟಿ, ವಿಧಿ 31ನೇದು ಇಲ್ಲ. ಆಸ್ತಿ ಹಕ್ಕು ಅಂತಕ್ಕಂಥದ್ದು, ಇದನ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ? ಪಾರ್ಟ್ 12 ಭಾಗ 12ಕ್ಕೆ ಟ್ರಾನ್ಸ್ಫರ್ ಮಾಡಿದೀವಿ. ಅಲ್ಲಿ ಯಾವ ಆರ್ಟಿಕಲ್? ಆರ್ಟಿಕಲ್ 300A, 300A. ಈ ಟ್ರಾನ್ಸ್ಫರ್ ಮಾಡಿರ್ತಕ್ಕಂತಹ ಅಮೆಂಡ್ಮೆಂಟ್ ಯಾವುದು? 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್. ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಟಿಕಲ್ 14 ಇಂದ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂಡ್ ಫಸ್ಟ್ ಆರ್ಟಿಕಲ್ 12 ಅನ್ನ ನೋಡ್ತಾ ಹೋಗೋಣ. ಸೊ ಬೇರ್ ಆಕ್ಟ್ ಅನ್ನ ಒಂದ್ಸರ್ತಿ ನೋಡೋಣ. ಎಸ್, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಸೊ ಅದರಲ್ಲಿ ಫಸ್ಟ್ ಒನ್ ಆರ್ಟಿಕಲ್ 12, ಡೆಫಿನೇಷನ್ ಆಫ್ ದ ಸ್ಟೇಟ್.
ರಾಜ್ಯ ಪದದ ವ್ಯಾಖ್ಯಾನವನ್ನ ಕೊಡುತ್ತೆ. PSI ಸ್ಟೂಡೆಂಟ್ಸ್ ಮುಂಚೆ ಇಷ್ಟೇ ಓದ್ತಿದ್ದು. ಆರ್ಟಿಕಲ್ 12 ಏನ್ ಹೇಳುತ್ತೆ? ರಾಜ್ಯ ಪದದ ಅರ್ಥವನ್ನ ಹೇಳುತ್ತೆ. ಡೆಫಿನೇಷನ್ ಆಫ್ ಸ್ಟೇಟ್ ಅಷ್ಟೇ. ಹಂಗಂದ್ರೆ ಏನು ಅಂತೇಳಿ ಗೊತ್ತಾ ಇರ್ಲಿಲ್ಲ. ಸೊ ಈಗ ಅದನ್ನ ಸ್ವಲ್ಪ ಡೀಪ್ ಆಗಿ ನೋಡ್ತಾ ಹೋಗೋಣ. ಅಯ್ಯೋ, ಅರ್ಥ ಆಗ್ತಿದ್ಯಲ್ವಾ ಎಲ್ರಿಗೂ? ವಾಯ್ಸ್ ಕ್ಲಿಯರ್ ಇಲ್ವಾ? ವಾಯ್ಸ್ ಕ್ಲಿಯರ್ ಇಲ್ವಾ? ಹಲೋ, ಇವಾಗಿದೆಯಾ? ಓಕೆ, ಸ್ವಲ್ಪ ಕೆಳಗಡೆ ಹಾಕೊಂಡಿದ್ದೆ ಮೈಕು, ಹಂಗಾಗಿ ಆಗಿರಬಹುದು. ಓಕೆ, ಡನ್. ಯಾವಾಗಾದ್ರೂ ಏನಾದ್ರು ಪ್ರಾಬ್ಲಮ್ ಆದ್ರೆ ಬೇಗ ನನಗೆ ಚಾಟ್ ಮಾಡಿ, ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಇಷ್ಟೊತ್ತು ನನಗೆ ನಾನೇ ಏನ್ ಮಾತಾಡ್ಕೊಂಡೆ ಅದೆಲ್ಲ ಅರ್ಥ ಆಗಿತ್ತಲ್ವಾ ನಿಮ್ಗೆ? ಕೇಳಿಸ್ಕೊಂಡಿದ್ದೀರಲ್ವಾ? ಓಕೆ, ಡನ್. ಸೊ ಆರ್ಟಿಕಲ್ 12 ಡೆಫಿನೇಷನ್ ಆಫ್ ದ ಸ್ಟೇಟ್, ರಾಜ್ಯ ಪದದ ಅರ್ಥವನ್ನ ಹೇಳುತ್ತೆ. ಇಲ್ಲಿ ಆಮೇಲೆ ಸ್ಟೇಟ್ ಅನ್ಕೊಂಡ್ರೆ, ರಾಜ್ಯ ಅನ್ಕೊಂಡ್ರೆ ಕರ್ನಾಟಕ, ತಮಿಳುನಾಡು ಇದು ಅನ್ಕೋಬೇಡಿ. ಪೊಲಿಟಿಯಲ್ಲಿ ಸ್ಟೇಟ್ ಅಂದ್ರೆ ನಮ್ಮ ರಾಷ್ಟ್ರ, ಎಂಟೈರ್ ಇಂಡಿಯಾ ನಾವು ಸ್ಟೇಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನಾವು ಫಂಡಮೆಂಟಲ್ ರೈಟ್ಸ್ ಅನ್ನ ಒಂದೊಂದೇ ಗಮನಿಸ್ತಾ ಹೋದ್ರೆ, ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್ಸ್, ಸ್ಟೇಟ್ ಶಲ್ ನಾಟ್ discriminate, state shall not do this, state shall not do that. It means ರಾಜ್ಯ ತಾರತಮ್ಯವನ್ನ ಮಾಡಬಾರ್ದು, ರಾಜ್ಯ ನಿರಾಕರಿಸಬಾರ್ದು, ರಾಜ್ಯ ಅದನ್ನ ಮಾಡಬಾರ್ದು, ರಾಜ್ಯ ಇದನ್ನ ಮಾಡಬೇಕು ಅಂತೇಳಿ ಒಂದೊಂದೇ ಆರ್ಟಿಕಲ್ ಹೇಳ್ತಾ ಬರ್ತವೆ. ಸೊ ರಾಜ್ಯ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಇದ್ ಮಾಡಬಾರ್ದು, ಅದ್ ಮಾಡಬಾರ್ದು ಅಂತ ಹೇಳಿ ಆರ್ಟಿಕಲ್ ಏನ್ 14, 15, 16, 17, 18, 19, 20 ಹೇಳ್ತಾವಲ್ವಾ? ರಾಜ್ಯ ಇದ್ ಮಾಡಬಾರ್ದು ಅಂತ ಹೇಳ್ತಿರಲ್ವಾ? ರಾಜ್ಯ ಅಂದ್ರೆ ಏನು? ಸೊ ಸ್ಟೇಟ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಆರ್ಟಿಕಲ್ 12. In this part, unless the context otherwise requires, the state includes government and parliament of India, and government and legislature of each state government, and all local and other authorities within the territory of India under the control of government of India. Simple. ಬೇರ್ ಆಕ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಇಷ್ಟು ವಿಧಿಗಳಲ್ಲಿ ರಾಜ್ಯ ಅದ್ ಮಾಡಬಾರ್ದು, ಇದ್ ಮಾಡಬಾರ್ದು ಅಂತ ಏನ್ ಹೇಳ್ತಾ ಇದೆ ಕಾನ್ಸ್ಟಿಟ್ಯೂಷನ್? ಫಸ್ಟ್ ಆಫ್ ಆಲ್ ರಾಜ್ಯ ಅಂದ್ರೆ ಏನು? ಯಾರಿಗೆ ಹೇಳ್ತಿದ್ದೀರಿ ನೀವು? ಯಾರಿಗೆ ಹೇಳ್ತಿದೀವಿ ಅಂದ್ರೆ, ರಾಜ್ಯ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್, ಭಾರತದ ಸರ್ಕಾರ, ಭಾರತದ ಸಂವಿಧಾನವನ್ನ ನಾವು ರಾಜ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓನ್ಲಿ ಭಾರತದ ಗೌರ್ಮೆಂಟ್ ಅಷ್ಟೇನಾ? ಸ್ಟೇಟ್ ಗೌರ್ಮೆಂಟ್ ಇಲ್ವಾ? ಎಸ್, ಆಲ್ ಅದರ್ ಸ್ಟೇಟ್ ಗೌರ್ಮೆಂಟ್. ಭಾರತದ ಸಂವಿಧಾನ ಮಾತ್ರ ತಾರತಮ್ಯವನ್ನ ಮಾಡಬಾರ್ದಾ? ಸ್ಟೇಟ್ ಗೌರ್ಮೆಂಟ್ ಕೂಡ ತಾರತಮ್ಯವನ್ನ ಮಾಡಬಾರ್ದು, ಡಿಸ್ಕ್ರಿಮಿನೇಷನ್ ಅನ್ನ ಮಾಡಬಾರ್ದು. ಆನ್ ದ ಗ್ರೌಂಡ್ಸ್ ಆಫ್ ರೇಸ್, ರಿಲಿಜನ್, ಕ್ಯಾಸ್ಟ್, ಸೆಕ್ಸ್ ಅಂಡ್ ಪ್ಲೇಸ್ ಆಫ್ ಬರ್ತ್, ಲಿಂಗ, ಜಾತಿ, ಜನಾಂಗ, ಹುಟ್ಟಿದಂತಹ ಸ್ಥಳ, ಇದರ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರ್ದು. ರಾಜ್ಯ ಮಾತ್ರ ಅಲ್ಲ, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಕೂಡ ಈ ರೀತಿಯ ತಾರತಮ್ಯವನ್ನ ಮಾಡಬಾರ್ದು. ಇಟ್ ಮೀನ್ಸ್ ರಾಜ್ಯ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್, ಪಾರ್ಲಿಮೆಂಟ್ ಸಂಸತ್ತು, ಕೇಂದ್ರ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ ರಾಜ್ಯ ಸರ್ಕಾರಗಳು, ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ಶಾಸಕಾಂಗ. ಇಷ್ಟೇನಾ ಸರ್? ನೋ. ಲೋಕಲ್ ಅಥಾರಿಟೀಸ್, ಸ್ಥಳೀಯ ಸರ್ಕಾರಗಳು. ಸ್ಥಳೀಯ ಸರ್ಕಾರಗಳು ಯಾವ ಸರ್? ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು. ಸರ್ ಮತ್ತೆ ಇಷ್ಟೇನಾ ಸರ್ ಹೇಳೋದು? ಇದು ಸ್ಟೇಟ್ ಅಂದ್ರೆ ಇಷ್ಟೇನಾ ಸರ್? ಇದು ಯಾವ್ದು ತಾರತಮ್ಯ ಮಾಡಬಾರ್ದಾ ಸರ್? ಬೇರೆಯವರೆಲ್ಲ ತಾರತಮ್ಯ ಮಾಡ್ಬೋದಾ ಸರ್? ಡೆಫಿನೆಟ್ಲಿ ನೋ. ಸ್ಟೇಟ್ ಡೆಫಿನೇಷನ್ ಅಂತಕ್ಕಂಥದ್ದು ಬ್ರಾಡ್ ಕಾನ್ಸೆಪ್ಟ್. ರಾಜ್ಯ ಪದದ ಅರ್ಥ ಇಲ್ಲಿ ತುಂಬಾ ವಿಶಾಲವಾಗಿರ್ತಕ್ಕಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಈ ಲೋಕಲ್ ಗೌರ್ಮೆಂಟ್ಸ್ ಅಂತ ಏನ್ ಕರೆದ್ವಲ್ಲ, ಸ್ಥಳೀಯ ಸರ್ಕಾರಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇದರ ಜೊತೆಗೆ ಇನ್ನೂ ಒಂದು ವರ್ಡ್ ಅನ್ನ ಸೇರಿಸಿದ್ದಾರೆ ಇಲ್ಲಿ ನೋಡಿ. 1 minute.
ಎಸ್ ಅಂಡ್ ಲೋಕಲ್ ಅಥಾರಿಟೀಸ್ ಅಂಡ್ ಅದರ್ ಅಥಾರಿಟೀಸ್. ಈ ಅದರ್ ಅಥಾರಿಟೀಸ್ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಇತರ ಬೇರೆ ಪ್ರಾಧಿಕಾರಗಳು, ಇತರ ಬೇರೆ ಒಂದು ಸಂಸ್ಥೆಗಳು ಅಂತ. ಬಟ್ ಅದರ್ ಅಥಾರಿಟೀಸ್, ಇತರೆ ಸಂಸ್ಥೆಗಳು ಅಂತ ಹೇಳಿದಾರಲ್ವಾ, ಹಂಗಂದ್ರೆ ಏನು? ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯಾ? ಡೆಫಿನೇಷನ್ ಇದೆಯಾ? ನೋ. Nowhere in the constitution define the other authorities in article 12. ಬಟ್ ಏನ್ ಸರ್, ಮತ್ತೆ ಇತರ ಅಂದ್ರೆ ಏನು ಸರ್? ಅದನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಬರುತ್ತೆ. ಇತರ ಅಂದ್ರೆ ಫಾರ್ ಎಕ್ಸಾಂಪಲ್ LIC ಆಗಿರ್ಬೋದು, ಅದು ಕೂಡ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ ಅಲ್ವಾ? SAIL ಸಾಯಿಲ್ ಆಗಿರ್ಬೋದು, ಅದು ಗೌರ್ಮೆಂಟ್ ಕಂಪನಿ ಅಲ್ವಾ? ಅಥವಾ HAL ಆಗಿರ್ಬೋದು, ಅದು ಗೌರ್ಮೆಂಟ್ ಕಂಪನಿ ಅಲ್ವಾ? ಇತರೆ ಎಲ್ಲಾ ಇವು. ಇಟ್ ಮೀನ್ಸ್, ಲಾಂಗ್ ಸ್ಟೋರಿ ಶಾರ್ಟ್, ರಾಜ್ಯ ತಾರತಮ್ಯ ಮಾಡಬಾರ್ದು, ರಾಜ್ಯ ಅದು ಮಾಡಬಾರ್ದು, ರಾಜ್ಯ ಇದು ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಸೊ ಡೆಫಿನೇಷನ್ ಆಫ್ ಸ್ಟೇಟ್, ರಾಜ್ಯ ಪದದ ವ್ಯಾಖ್ಯಾನವನ್ನು ಆರ್ಟಿಕಲ್ 12 ಹೇಳ್ತಾ ಬರುತ್ತೆ. ಅಂಡರ್ ಆರ್ಟಿಕಲ್ 12 ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೇಟ್? ರಾಜ್ಯ ಅಂದ್ರೆ ಏನು ಅಂತಂದ್ರೆ, ಒಂದು ಗವರ್ನಮೆಂಟ್ ಆಫ್ ಇಂಡಿಯಾ, ಭಾರತದ ಸರ್ಕಾರ, ಪಾರ್ಲಿಮೆಂಟ್ ಸಂಸತ್ತು, ಸ್ಟೇಟ್ ಗವರ್ನಮೆಂಟ್ ರಾಜ್ಯ ಸರ್ಕಾರಗಳು, ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ಶಾಸಕಾಂಗ, ನಾಟ್ ಓನ್ಲಿ ದಿಸ್, ಲೋಕಲ್ ಅಥಾರಿಟೀಸ್ ಸ್ಥಳೀಯ ಸರ್ಕಾರಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ನಗರಸಭೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇಷ್ಟೇನಾ? ನೋ. ಇನ್ನೂ ಒಂದು ವರ್ಡ್ ಇದೆ, ಅದರ್ ಅಥಾರಿಟೀಸ್, ಇತರ ಪ್ರಾಧಿಕಾರಗಳು ಅಂತ ಹೇಳಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಅದರ್ ಅಥಾರಿಟೀಸ್? ಗೌರ್ಮೆಂಟ್ ನ ಕಂಪನಿಗಳಾಗಿರ್ಬೋದು, ಗೌರ್ಮೆಂಟ್ ನ ಒಡೆತನದಲ್ಲಿರತಕ್ಕಂಥ ಇತರ ಸಂಸ್ಥೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಅದರ್ ಅಥಾರಿಟೀಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸರ್ ಓಕೆ ಸರ್, ಸೆಂಟ್ರಲ್ ಗೌರ್ಮೆಂಟ್ ತಾರತಮ್ಯ ಮಾಡಬಾರ್ದು, ಸ್ಟೇಟ್ ಗೌರ್ಮೆಂಟ್ ತಾರತಮ್ಯ ಮಾಡಬಾರ್ದು, ಅದರ್ ಅಥಾರಿಟೀಸು ತಾರತಮ್ಯ ಮಾಡಬಹುದು. ಬಟ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನ ಕಂಪನಿಯ ಒಡೆತನದಲ್ಲಿ, ಅಥವಾ ನಾನು ಅವರ ಅಲ್ಲೇನ್ ಕೆಲ್ಸಕ್ಕಿಲ್ಲ, ಬಟ್ ನಾನ್ ತಾರತಮ್ಯ ಮಾಡಬಹುದಾ ನಿನ್ ವಿರುದ್ಧ? ಡೆಫಿನೆಟ್ಲಿ ನೋ. ಅಥವಾ ನನ್ನ ಪ್ರೇಮ್ಸ್ ಕ್ಲಾಸಸ್, ಇದು ಪ್ರೈವೇಟ್ ಕಂಪನಿ, ನಮ್ಮ ಕಂಪನಿ ನಿಮ್ ವಿರುದ್ಧ ತಾರತಮ್ಯ ಮಾಡಬಹುದಾ? ಡೆಫಿನೆಟ್ಲಿ ನೋ. ಅದರ್ ಅಥಾರಿಟೀಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಬರುತ್ತೆ, ಪ್ರೈವೇಟ್ ಕಂಪನೀಸ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಆರ್ಟಿಕಲ್ 12 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಮೀನ್ಸ್, ಲಾಂಗ್ ಸ್ಟೋರಿ ಶಾರ್ಟ್, ನಮ್ಮ ಭಾರತದಲ್ಲಿರತಕ್ಕಂಥ ಎಲ್ಲವನ್ನ ಕೂಡ ನಾವು ಸ್ಟೇಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಆರ್ಟಿಕಲ್ 12 ಡೆಫಿನೇಷನ್ ಆಫ್ ಸ್ಟೇಟ್, ರಾಜ್ಯ ಪದದ ಅರ್ಥ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಆರ್ಟಿಕಲ್ ಹೋಗ್ಬೋದಾ? ಏನು ಡೌಟ್ಸ್ ಇಲ್ವಾ? ಎನಿ ಡೌಟ್ಸ್ ಈ ಆರ್ಟಿಕಲ್ ಸಂಬಂಧಪಟ್ಟಂತೆ ಕೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಿಮ್ಮ PSI ಮತ್ತೆ UPSC ಎಲ್ಲದಕ್ಕೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಅಂಡ್ ಇನ್ನೊಂದು ಥಿಂಗ್ ಹೇಳ್ತೀನಿ, UPSC ಅವ್ರಿಗೆ ಅರ್ಥ ಮಾಡ್ಕೋತಿದ್ದೀರಾ? ಓಕೆ ಗುಡ್. PSI ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊತಿದ್ದೀರಾ ಅನ್ಕೋತೀನಿ, ಗುಡ್. PC ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ, ಸರ್ ಇಷ್ಟೊಂದು ನಮಗೆ ಬೇಕಾ? ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಯಾವಾಗ ಏನಾಗುತ್ತೆ ಹೇಳಲಿಕ್ಕೆ ಬರಲ್ಲ, ನಂಬರ್ 1. ನಂಬರ್ 2, ಈ PSI ವಿದ್ಯಾರ್ಥಿಗಳು ನಾನು ಹೇಳ್ಕೊಡ್ತಕ್ಕಂಥದ್ದನ್ನ ಒಂದು 70% ಆದ್ರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅಂಡ್ ದೆನ್ 100% ಕೂಡ ಅರ್ಥ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಯಾಕಂದ್ರೆ FDA ಬರೀತೀನಿ ಅಂದ್ರೆ ಇದೇ ಲೆವೆಲ್ ಇರುತ್ತೆ, PSI ಇತ್ತೀಚೆಗೆ ಇದೇ ಲೆವೆಲ್ಗೆ ಬರ್ತಾ ಇದೆ, KS ಬರ್ತೀನಿ ಅಂದ್ರೆ ಇದೇ ಲೆವೆಲ್ ಇರುತ್ತೆ. ಸೊ ದಟ್ಸ್ ವೈ. ಅಂಡ್ ಆರಾಮಾಗಿರಿ, ತಲೆ ಕೆಡಿಸ್ಕೊಬೇಡಿ, 2 times ರಿವಿಷನ್ ಮಾಡಿ ಅರ್ಥ ಆಗುತ್ತೆ. ಸೊ ಈಗ ಅರ್ಥ ಆಗ್ತಿದೆಯಲ್ವಾ? ಚಾಟ್ ಬಾಕ್ಸ್ ಇದೆ, ಎಸ್ ಇಟ್ ಮೇ ಬಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಹೇಳಬಹುದು. ಈಗ ನಾಳೆ ಬೇರೆ ಕಂಪ್ನಿಯವರು ಕೂಡ ನಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಇಟ್ ಮೇ ಬಿ ಕಮ್ಸ್ ಅಂಡರ್ ಆರ್ಟಿಕಲ್ 12. ಸುಪ್ರೀಂ ಕೋರ್ಟ್ ಆಗ ನಾವು ವರ್ಡಿಕ್ಟ್ ಅನ್ನ ಕೊಡಬಹುದು. ಸೊ ಅದರ್ ಲೋಕಲ್ ಅಥಾರಿಟೀಸ್ ಅಂತಕ್ಕಂಥದ್ದು ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀಟಾಗಿ ಡಿಫೈನ್ ಆಗಿಲ್ದೇ ಇರೋದ್ರಿಂದ, ಇಲ್ಲಿ ನೀಟಾಗಿ ಆ ವ್ಯಾಖ್ಯಾನವನ್ನ ಕೊಟ್ಟಿಲ್ಲದೆ ಇರೋದ್ರಿಂದ ಈ ಒಂದು ಅದರ್ ಅಥಾರಿಟೀಸ್ ಅಂಡರ್ ಅಲ್ಲಿ ಅದನ್ನು ಕೂಡ ತರಬಹುದು ಸುಪ್ರೀಂ ಕೋರ್ಟ್, ಬೇರೆ ದೇಶದ MNC ಕಂಪನಿಯನ್ನ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಆರ್ಟಿಕಲ್ 12 ಬ್ರಾಡ್ ಕಾನ್ಸೆಪ್ಟ್ ಅನ್ನ ಒಳಗೊಂಡಿದೆ. ಅಂಡ್ ಇನ್ನೊಂದೇನು ಅಂದ್ರೆ, ನಮ್ಮ ಸಂವಿಧಾನದಲ್ಲಿ ತುಂಬಾ ವರ್ಡ್ಗೆ ಡೆಫಿನೇಷನ್ ಇಲ್ಲ. ಸಿಟಿಜನ್ಶಿಪ್ಗೆ ಡೆಫಿನೇಷನ್ ಇಲ್ಲ, ಅನ್ಟಚಬಿಲಿಟಿ ಅದಕ್ಕೆ ಡೆಫಿನೇಷನ್ ಇಲ್ಲ, ಮೈನಾರಿಟಿ ಡೆಫಿನೇಷನ್ ಇಲ್ಲ, ತುಂಬದಕ್ಕೆ ಡೆಫಿನೇಷನ್ ಇಲ್ಲ. ಓಕೆ ಕ್ಲಿಯರ್, ಡನ್. ದೆನ್ ಆರ್ಟಿಕಲ್ 12 ಆಯ್ತು, 13 ಬರ್ತಾವ. ಸೊ ಲಾಸ್
inconsistent with or in derogations of the fundamental right. Number 1, all laws force in the territory of India immediately before the commencement of the constitutions insofar as they are inconsistent with the provisions of this part shall to be extent of such inconsistency be void. ಸೊ ಆರ್ಟಿಕಲ್ 13 ಕ್ಲಾಸ್ 1 ಏನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಯಾವ್ದಾದ್ರೂ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಈ ಒಂದು ಸಂವಿಧಾನ ಬರೋದಕ್ಕಿಂತ ಮುಂಚೆ ಅಟ್ ದ ಟೈಮ್ ಆಫ್ ದ ಕಮೆನ್ಸ್ಮೆಂಟ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ಇಟ್ ಮೀನ್ಸ್ 1950 ಜನವರಿ 26 ಅದಕ್ಕಿಂತ ಮುಂಚೆ ಯಾವ್ದಾದ್ರು ಲಾಗಳಿದ್ರೆ ಕಾನೂನುಗಳಿದ್ರೆ ಆ ಕಾನೂನು ಏನಾದ್ರು ಇಲ್ಲಿರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ನ ವೈಲೇಷನ್ ಮಾಡೋ ಆಗಿದ್ರೆ ಆ ಕಾನೂನನ್ನ ನಿಲ್ ವೈಡ್ ಅದು ರದ್ದು ಮಾಡ್ತಾರೆ. ಲಾಂಗ್ ಸ್ಟೋರಿ ಶಾರ್ಟ್, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತಾ ಹೋಗುತ್ತೆ. ಅಂದ್ರೆ ನಾನು ಲೈಫ್ ಲೀಡ್ ಮಾಡೋದು, ನಾನು ಜೀವನವನ್ನ ನಡೆಸ್ತಕ್ಕಂಥದ್ದು. ಸೊ ಇದು ನನ್ನ ಮೂಲಭೂತ ಹಕ್ಕು. ನನ್ನ ಯಾರು ಕೊಲೆ ಮಾಡೋಕ್ ಬರೋಂಗಿಲ್ಲ, ನನ್ನ ಮೇಲೆ ಯಾರು ದಬ್ಬಾಳಿಕೆ ಮಾಡಂಗಿಲ್ಲ, ನನ್ನ ಮೇಲೆ ಯಾರು ಏನು ಮಾಡೋಂಗಿಲ್ಲ. ಇಟ್ಸ್ ಮೈ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 21. ಈ ಫಂಡಮೆಂಟಲ್ ರೈಟ್ಸ್ ಇದೆ. ಬಟ್ 1940 ಅಥವಾ 1945 ಅಥವಾ 1948 ಅಥವಾ 1949 ಒಂದು ರೂಲ್ಸ್ ಬಂದಿತ್ತು ಅನ್ಕೊಳ್ಳಿ. ಬೆಳಗ್ಗೆ ಯಾರ್ಯಾರು 8 ಗಂಟೆವರೆಗೂ ಮಲ್ಕೋತಾರೋ ಅವ್ರನ್ನ ಶೂಟ್ ಮಾಡಿ ಹೊಡೆದಾಕ್ತೀವಿ ಅಂತ. ನಾನು 9 ಗಂಟೆಗೆ ಎದ್ದಿದ್ದೀನಿ, ಈಗ ನನ್ನ ಶೂಟ್ ಮಾಡ್ತಾರ ಅವರು. ಇದು ಬಂದಿದ್ದು ಯಾವಾಗ ರೂಲ್ಸ್ ಈ ತರ ಶೂಟ್ ಮಾಡೋದು? 1940 ಹಿಂದೆ, 1940 ಹಿಂದೆ, ಅಂದ್ರೆ ಸಂವಿಧಾನ ಕಮೆನ್ಸ್ಮೆಂಟ್ ಆಗೋದಕ್ಕಿಂತ ಹಿಂದೆ ಅಂತಹ ರೈಟ್ಸ್ ಈಗ ನಾನು ಏನ್ ಮಾಡ್ತಾ ಇದ್ದೆ, ನನ್ನ ಫಂಡಮೆಂಟಲ್ ರೈಟ್ಸ್ ನ ವೈಲೇಷನ್ ಮಾಡ್ತಿದ್ಯಲ್ವಾ, ನಾನು ಸಾಯಿಸ್ಬಿಡ್ತಾರಲ್ವಾ. ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21 ವೈಲೇಷನ್ ಆಗುತ್ತಲ್ವಾ. ಸೊ ಈ ರೀತಿ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ಯಾವೆಲ್ಲ ಲಾಗಳು ಅಥವಾ ಕಾನೂನುಗಳಿದ್ವೋ ಅವು ಫಂಡಮೆಂಟಲ್ ರೈಟ್ಸ್ ಯಾವ್ದಾದ್ರು ಒಂದನ್ನ ವೈಲೇಷನ್ ಮಾಡಿದ್ರು ಕೂಡ ಆ ಲಾ ರದ್ದು. ಮಲಗಿದಾನೆ 9 ಗಂಟೆವರೆಗೂ ತೊಂದರೆ ಏನಿಲ್ಲ, ಮಲ್ಕೊಳ್ಳಿ ಬಿಡು, ಆನ್ ಫಂಡಮೆಂಟಲ್ ರೈಟ್ ಟು ಲೈಫ್, ಜೀವಿಸುವ ಹಕ್ಕು, ನೀವು ಸಾಯಿಸ್ಬೇಡಿ ಅಂತ ಹೇಳಿ ಆ ಹಳೆ ಕಾನೂನುಗಳನ್ನ ರದ್ದು ಮಾಡುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಆರ್ಟಿಕಲ್ 13 ಏನ್ ಹೇಳುತ್ತೆ ಅಂದ್ರೆ ಡೆಫಿನೇಷನ್ ಆಫ್ ಲಾ. ನಾಟ್ ಓನ್ಲಿ ಡೆಫಿನೇಷನ್ ಆಫ್ ಲಾ, ಬಟ್ ಯಾವೆಲ್ಲ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ತೊಂದರೆ ಕೊಡುತ್ತೋ ಆ ಕಾನೂನುಗಳು ಇರಲ್ಲ, ರದ್ದು ಮಾಡ್ತೀವಿ ಅಂತಕ್ಕಂಥದ್ನ ಆರ್ಟಿಕಲ್ 13 ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ 13 ಕ್ಲಾಸ್ 2, ದ ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಲಾ ವಿಚ್ ಟೇಕ್ಸ್ ಅವೇ ಆರ್ ಅಬ್ರಿಗೇಟ್ಸ್ ದ ರೈಟ್ಸ್ ಕನ್ಫರ್ಮ್ಡ್ ಬೈ ದ ದಿಸ್ ಪಾರ್ಟ್. ಇಟ್ ಮೀನ್ಸ್ ಸ್ಟೇಟ್, ಇಟ್ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆದ್ರೂ ಆಗಿರ್ಬೋದು ಅಲ್ವಾ. ಸ್ಟೇಟ್ ಅಂದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ, ಎರಡು ಯಾವ್ದಾದ್ರು ಆಗಿರ್ಬೋದಲ್ವಾ ಸ್ಟೇಟ್ ಅಂದ್ರೆ. ನಾಳೆ ಒಂದು ರೂಲ್ಸ್ ಮಾಡುತ್ತೆ. ಏನ್ ರೂಲ್ಸ್ ಮಾಡುತ್ತೆ? ಪಾರ್ಕ್ ಅಲ್ಲಿ ಹುಡುಗ ಹುಡುಗಿ ಕುತ್ಕೋಬಾರ್ದು. UPSC ಓದಕ್ ಬಂದಿದ್ದಾರೆ, ಲೈಬ್ರರಿಲಿ ಓದ್ಬೇಕು. ಇಲ್ಲಿ ಯಾವ್ದೋ ಇಲ್ಲಿ ಚಂದ್ರ ಲೇಔಟ್ ಫ್ಲಾಗ್ ಫಾಲ್ ಹತ್ರನೋ ಇಲ್ಲ ಎಲ್ಲೋ ವಿಜಯನಗರದಲ್ಲೋ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಂಗಿಲ್ಲ. ಅಲ್ಲಿ ಕೂತ್ಕೊಂಡು ನಾಡಿ ಬಿಡಿತ ಅವೆಲ್ಲ ಚೆಕ್ ಮಾಡಂಗಿಲ್ಲ. ನಾಡಿ ಬಿಡಿತ ಗೊತ್ತಲ್ಲ, ಕೈ ಹಿಡ್ಕೊಂಡು ಚೆಕ್ ಮಾಡ್ತಾರಲ್ಲ, ಹುಡುಗರು ಚೆಕ್ ಮಾಡ್ತಿರ್ತಾರೆ ಪಾರ್ಕಲ್ಲಿ, ನಾನ್ ನೋಡಿರ್ತೀನಿ, ಅಕ್ಯುರೇಟ್ ಆಗಿ ಎಂದೂ ಸಿಕ್ಕಿಲ್ಲ. ಸೊ ಈ ರೀತಿ ಮಾಡ್ತಕ್ಕಂಥದ್ದು ಕಾನೂನಿನ ಪ್ರಕಾರ ಇನ್ಮೇಲೆ ಮಾಡಂಗಿಲ್ಲ ಬೆಂಗಳೂರಲ್ಲಿ ಅಂತೇಳಿ ಯಾರಾದ್ರೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ರೂಲ್ಸ್ ತಂತು ಅನ್ಕೊಳ್ಳಿ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ರೂಲ್ ತಂದಿದೆ, ಪಾರ್ಕಲ್ಲಿ ಹುಡುಗ ಹುಡುಗಿ ಕೂತ್ಕೊಂಡು ಕೈ ಹಿಡ್ಕೊಳಂಗಿಲ್ಲ ಅಂತ, ಡನ್. ಬಟ್ ಈಗ ನಾನು ಕೋರ್ಟ್ಗೆ ಹೋಗ್ತೀನಿ, ನಾನು ನಮ್ಮ ಹುಡುಗಿ ಕೈ ಹಿಡ್ಕೊಂಡ್ರೆ ನಿಮ್ಗೇನ್ರಿ ತೊಂದ್ರೆ? ಇಟ್ಸ್ ಮೈ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 21. ಪರ್ಸನಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯ ಅಲ್ವಾ, ನನ್ನ ವೈಯಕ್ತಿಕ ಸ್ವಾತಂತ್ರ್ಯ. ನಾನೇನಾದ್ರು ಬೇರೆ ಮಾಡ್ತಿದ್ದೀನಿ, ನಾನು ಕೈ ಹಿಡ್ಕೊಂಡಿದ್ದೀನಿ ಅಷ್ಟೇ. ಸೊ ನನ್ನ ಆರ್ಟಿಕಲ್ 21 ವೈಲೇಷನ್ ಆಗ್ತಾ ಇದೆ, ಉಲ್ಲಂಘನೆ ಆಗ್ತಾ ಇದೆ. ಸೊ ನೀವು ತಂದಿರೋ ಲಾ ಇಂದ, ಯಾರು ಸ್ಟೇಟ್ ಗೌರ್ಮೆಂಟ್ ತಂದಿರತಕ್ಕಂಥ ಲಾ ಇಂದ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಥವಾ ಹೈಕೋರ್ಟ್ ಹೋಗ್ತೀನಿ. ಸೊ ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಎಸ್, ಅವ್ರ ಫಂಡಮೆಂಟಲ್ ರೈಟ್ಸ್ ನ ವೈಲೇಷನ್ ಮಾಡ್ತಿದ್ದಾರೆ, ನೀವು ತಂದಿರ್ತಕ್ಕಂಥ ಕಾನೂನು ಸರಿ ಇಲ್ಲ, ಸೊ ನಿಮ್ದು ಲಾನ ವಾಯ್ಡ್ ಮಾಡ್ತಾ ಇದ್ದೀವಿ, ನಿಮ್ ಲಾನ ರದ್ದು ಮಾಡ್ತಾ ಇದ್ದೀವಿ, ನಿಮ್ ಕಾನೂನನ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಬರುತ್ತೆ ಆರ್ಟಿಕಲ್ ಕ್ಲಾಸ್ 13(2). Then, so
ಲಾಂಗ್ ಸ್ಟೋರಿ ಶಾರ್ಟ್, ಆರ್ಟಿಕಲ್ 12 ಡೆಫಿನೇಷನ್ ಆಫ್ ದ ಸ್ಟೇಟ್, ರಾಜ್ಯ ಪದದ ಅರ್ಥ. ರಾಜ್ಯ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬಾರ್ದು, ಇದ್ ಮಾಡ್ಬಾರ್ದು. ಪಾರ್ಟ್ 3 ಅಲ್ಲಿ ಎಲ್ಲೆಲ್ಲಿ ರಾಜ್ಯ ಬರುತ್ತಲ್ಲ ಅದರ ಅರ್ಥವನ್ನು ಹೇಳುತ್ತೆ ಆರ್ಟಿಕಲ್ 12. ಕ್ಲಿಯರ್. ಆರ್ಟಿಕಲ್ 13 ಬರೋಣ. ಆರ್ಟಿಕಲ್ 13 ಏನ್ ಹೇಳ್ತಾರೆ, ಲಾ ಬಗ್ಗೆ ಮಾತಾಡ್ತಾ ಹೋಗುತ್ತೆ, ಕಾನೂನುಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಯಾವ ಕಾನೂನುಗಳ ಬಗ್ಗೆ? ಸ್ವತಂತ್ರ ಬಂದ ನಂತರ ಅಥವಾ ಸಂವಿಧಾನ ಬರೋದಕ್ಕಿಂತ ಮುಂಚೆ, ಜಾರಿಗೆ ಬರೋದಕ್ಕಿಂತ ಮುಂಚೆ, 1950 ಜನವರಿ 26 ಮುಂಚೆ ಯಾವ್ದಾದ್ರು ಕಾನೂನುಗಳನ್ನ ತೆಗೆದುಕೊಂಡ್ ಬಂದಿದ್ರೆ ಆ ಕಾನೂನುಗಳು ಯಾವ್ದಾದ್ರು ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ತಾ ಇದ್ರೆ, ಮೂಲಭೂತ ಹಕ್ಕುಗಳನ್ನ ವೈಲೇಷನ್ ಮಾಡ್ತಾ ಇದ್ರೆ ಆ ಕಾನೂನುಗಳು ರದ್ದು ಮಾಡ್ತೀವಿ. ನಂಬರ್ 1. ನಂಬರ್ 2, ಸ್ಟೇಟ್. ಸ್ಟೇಟ್ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಆರ್ ಲೋಕಲ್ ಗೌರ್ಮೆಂಟ್ಸ್, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಸರ್ಕಾರಗಳು ಯಾವ್ದಾದ್ರು ಆಗಿರ್ಬೋದು. ಈ ಗೌರ್ಮೆಂಟ್ ಯಾವ್ದಾದ್ರು ಒಂದು ರೂಲ್ಸ್ ತಂದ್ರೆ ಆ ರೂಲ್ಸ್ ಫಂಡಮೆಂಟಲ್ ರೈಟ್ಸ್ ಅನ್ನ ವೈಲೇಷನ್ ಮಾಡ್ತಾ ಇದ್ರೆ ಅದು ಕೂಡ ರದ್ದು. ಇಟ್ ಮೀನ್ಸ್ ಆರ್ಟಿಕಲ್ 13 ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಕಾನೂನುಗಳನ್ನ ಸರ್ಕಾರ ತೆಗೆದುಕೊಂಡು ಬಂದ್ರೂ ಕೂಡ ಆ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದಾವೆ ಅಂದಾಗ, ಅದು ಸಂವಿಧಾನ ಬರೋಕ್ಕಿಂತ ಮುಂಚೆ ಆದ್ರೂ ಆಗಿರ್ಬೋದು ಅಥವಾ ಅಟ್ ಪ್ರೆಸೆಂಟ್ ಇವತ್ತಾದ್ರೂ ಆಗಿರ್ಬೋದು, ಆ ಕಾನೂನುಗಳನ್ನ ರದ್ದು ಮಾಡುತ್ತದೆ. ಇಟ್ ಮೀನ್ಸ್ ಸ್ಯಾಕ್ರೋಸೆಂಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಪಾವಿತ್ರತೆಯನ್ನ ಕಾಪಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಆರ್ಟಿಕಲ್ 13. ಸರ್ ಹಂಗಂದ್ರೆ ಈಗ ನಮಗೆ ಗೊತ್ತಾಯ್ತು ಸರ್, ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಏನಿದೆಯಲ್ಲ ಇದನ್ನ ವೈಲೇಷನ್ ಮಾಡಬಾರ್ದು ಯಾವುದೇ ಕಾನೂನು ಅಂತ ಹೇಳಿದ್ದೀರಾ. ಬಟ್ ಆ ಕಾನೂನು ಅಂದ್ರೆ ಏನು ಸರ್ ಅಂತ ಪ್ರಶ್ನೆ ಬರುತ್ತೆ. ಅದು ಬಂದಾಗ ಹೇಳ್ತಾ ಹೋಗುತ್ತೆ, ಆ ಕಾನೂನು ಅಂದ್ರೆ ಏನು ಅಂದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡ್ ಬಂದಿರತಕ್ಕಂಥ ಕಾನೂನುಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ತೆಗೆದುಕೊಂಡ್ ಬಂದಿರತಕ್ಕಂಥ ಕಾನೂನುಗಳಾಗಿರ್ಬೋದು ಅಥವಾ ಲೋಕಲ್ ಗೌರ್ಮೆಂಟ್ಸ್ ತೆಗೆದುಕೊಂಡ್ ಬಂದಿರತಕ್ಕಂಥ ಕಾನೂನುಗಳಾಗಿರ್ಬೋದು. ಅಷ್ಟೇ ಅಲ್ಲ, ನಮ್ಮ ಟ್ರೆಡಿಷನ್, ನಮ್ಮ ಕಸ್ಟಮ್ಸ್, ನಮ್ಮ ಆಚರಣೆಗಳು, ನಮ್ಮ ನಂಬಿಕೆಗಳು, ಇದರಿಂದ ಯಾರ್ದಾದ್ರೂ ಮೂಲಭೂತ ಹಕ್ಕು ಹಾಳಾಗ್ತಿದೆ ಅಂದ್ರೆ ಆ ಆಚರಣೆಯನ್ನು ಕೂಡ ಸೊ ಈ ಒಂದು ಮೂಲಭೂತ ಹಕ್ಕುಗಳನ್ನ ಹಾಳು ಮಾಡ್ತಾರೆ, ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ, ಅದು ಕೂಡ ರದ್ದು ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಬಂದು ಕ್ಲಾಸಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಊದ್ಬತ್ತಿನ ಅಥವಾ ಇನ್ನೊಂದು ಏನೋ ಒಂದು ಹಚ್ಚಿದ್ದೀರಾ, ಅದು ನಿಮ್ಮ ಭಾವನೆ, ನೀವೇನಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಫೋರ್ಸ್ಫುಲಿ ನನ್ನಲ್ಲಿ ಕೂರಿಸಿ, ನಾವು ಈಗ ಧೂಪ ಹಾಕಿದೀವಿ, ಊದ್ಬತ್ತಿಯನ್ನು ಹಚ್ಚಿದೀವಿ, ನೀನ್ ಕೂತ್ಕೋ, ದೇವ್ರಿದೆ ನೀನ್ ಕೂತ್ಕೊಳ್ಳೇಬೇಕು ಹೇಳೋಂಗಿಲ್ಲ. ನಿಮ್ಮ ಆಚರಣೆಯಿಂದ ನನಗೆ ತೊಂದರೆ ಆಗ್ತಾ ಇದೆ. ಏನ್ ತೊಂದರೆ ಆಗ್ತಿದೆ? ಅಲ್ಲಿರ್ತಕ್ಕಂತಹ ಅದು ಯಥೇಚ್ಛವಾಗಿರ್ತಕ್ಕಂತಹ ಧೂಪ ಅದು ಇದು ಸೇವನೆ ಮಾಡಿ ಇಂಡೋರ್ ಪೊಲ್ಯೂಷನ್ ಅಂದ್ರೆ ಅಲ್ಲಿ ವಾಯು ಮಾಲಿನ್ಯ ಆಗಿ ಅದನ್ನು ಸೇವನೆ ಮಾಡಿ ನನ್ನ ಲಂಗ್ಸ್ ಹಾಳಾಗ್ತಾ ಇದೆ. ಇಟ್ ಮೀನ್ಸ್ ರಾಜ್ಯ ಸರ್ಕಾರಗಳಾದ್ರೂ ಲಾ ತರಲಿ, ಸಂವಿಧಾನ ಬರೋದ್ಕಿಂತ ಮುಂಚೆನಾದ್ರೂ ಲಾ ಇರ್ಲಿ, ಅಥವಾ ನಿಮ್ಮ ಕಸ್ಟಮ್ಸ್, ನಿಮ್ಮ ಆಚರಣೆಗಳಲ್ಲಾದ್ರೂ ಇರ್ಲಿ, ಇವು ಏನಿದಾವೆ ಇವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳನ್ನ ವೈಲೇಷನ್ ಮಾಡ್ತಾ ಇದ್ರೆ, ಉಲ್ಲಂಘನೆ ಮಾಡ್ತಾ ಇದ್ರೆ ಅವನ್ನ ರದ್ದು ಮಾಡುತ್ತೆ. ಅದನ್ನ ಹೇಳ್ತಕ್ಕಂಥದ್ದು ಆರ್ಟಿಕಲ್ 13. ಲಾಂಗ್ ಸ್ಟೋರಿ ಶಾರ್ಟ್, ಆರ್ಟಿಕಲ್ 12 ಡೆಫಿನೇಷನ್ ಆಫ್ ದ ಸ್ಟೇಟ್, ರಾಜ್ಯ ಪದದ ಅರ್ಥ. ಆರ್ಟಿಕಲ್ 13 ಲಾ ಯಾವ್ಯಾವ್ದು ಬರುತ್ತಲ್ವಾ ಕಾನೂನುಗಳು, ಅವು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ರೆ ಅವನ್ನ ರದ್ದು ಮಾಡ್ತೀವಿ. ಇಷ್ಟೇ. ಸೊ ಆರ್ಟಿಕಲ್ 12, ಆರ್ಟಿಕಲ್ 13 ಕ್ಲಿಯರಾ? ಕ್ಲಿಯರ್? ಮಾತಾಡ್ಬೇಕು, ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡ್ಬೇಕು. ಎಸ್, ವೆರಿ ಗುಡ್. ಬಟ್ ಆರ್ಟಿಕಲ್ 13 ಕ್ಲಾಸ್ 4 ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಿಮಗೆ ಕೇಳ್ಬೋದು, ಈ ತರ ಎಕ್ಸೆಪ್ಷನ್ಸ್ ಅನ್ನೇ ಕೇಳೋದು. ಏನ್ ಹೇಳಿದ್ದಾರೆ ಇಲ್ಲಿ ಅಂದ್ರೆ, ಆರ್ಟಿಕಲ್ 13 ಕ್ಲಾಸ್ 4 nothing in this article shall apply to any amendment of this constitutions made under article 368. ಸರ್, ನೀವೇನೇ ಲಾ ತೆಗೆದುಕೊಂಡ್ಬಂದ್ರು ರದ್ದು ಮಾಡ್ತೀರಾ,
ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿದ್ರೆ. ಬಟ್ ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಯಾವ್ದಾದ್ರು ಲಾ ತೆಗೆದುಕೊಂಡ್ಬರ್ತೀವಿ ಅಥವಾ ಸಂವಿಧಾನದ ತಿದ್ದುಪಡಿಯನ್ನ ಮಾಡ್ಬಿಡ್ತೀವಿ. ಆಗ ಆ ಸಂವಿಧಾನದ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ನಿಮ್ಮ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದ್ರೆ ಆ ತಿದ್ದುಪಡಿಯನ್ನು ಕೂಡ ನೀವು ರದ್ದು ಮಾಡ್ತೀರಾ ಸರ್? ಡೆಫಿನೆಟ್ಲಿ ನೋ. ಅಂಡ್ ಆರ್ಟಿಕಲ್ 13 ಅದು ಇಲ್ಲಿ ಲಾ ಅಂತ ಏನ್ ಕರಿತೀವಲ್ಲ, ಅಲ್ಲಿ ಸಂವಿಧಾನದ ತಿದ್ದುಪಡಿ ಅಂತಕ್ಕಂಥದ್ದು ಲಾ ಅನ್ನಿಸ್ಕೊಳ್ಳಲ್ಲ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತಕ್ಕಂಥದ್ದು ಲಾ ಅನ್ನಿಸ್ಕೊಳ್ಳಲ್ಲ. ಲಾಂಗ್ ಸ್ಟೋರಿ ಶಾರ್ಟ್, ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾನೂನನ್ನ ತೆಗೆದುಕೊಂಡ್ರೆ ನಾನು ಕುತ್ಕೋಬಾರ್ದು ಪಾರ್ಕ್ ಅಲ್ಲಿ ಹುಡುಗಿ ಜೊತೆ ಅಂತ ತಂದ್ರೆ ಅದು ತಪ್ಪು, ಅದನ್ನ ರದ್ದು ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟ್ ತೆಗೆದುಕೊಂಡ್ರೆ ಅದನ್ನು ರದ್ದು ಮಾಡ್ತೀವಿ. ಬಟ್ ಈಗ ಇವ್ರು ಸ್ವಲ್ಪ ಬುದ್ಧಿವಂತರಾಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ ಇದೇ ಲಾನ ತೆಗೆದುಕೊಂಡ್ಬರ್ತಾರೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಿ, ಅಂಡರ್ ಆರ್ಟಿಕಲ್ 21 ಪರ್ಸನಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯವನ್ನ ತಿದ್ದುಪಡಿ ಮಾಡಿ, ನಾಳೆಯಿಂದ ಕೂತ್ಕೊಳ್ಳಂಗಿಲ್ಲ, ಇದು ಎಕ್ಸೆಪ್ಷನ್ ಅಂತ ಏನಾದ್ರು ಸೇರಿಸಿದ್ದಾರೆ ಅಂತ ಅನ್ಕೊಳ್ಳಿ, ಆಗ ಅದನ್ನ ರದ್ದು ಮಾಡ್ಲಿಕ್ಕೆ ಬರಲ್ಲ. ಇಟ್ ಮೀನ್ಸ್ ಫಂಡಮೆಂಟಲ್ ರೈಟ್ಸ್ ಅನ್ನ ತಿದ್ದುಪಡಿ ಮಾಡಬಹುದು. ಯಾರು ಮಾಡಬಹುದು? ಪಾರ್ಲಿಮೆಂಟ್, ಸಂಸತ್ತು. ಹೆಂಗೆ ನಾರ್ಮಲ್ ಆಗಿ ಲಾ ಮಾಡ್ದಂಗೆ ಮಾಡ್ಬೋದಾ? ನೋ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ಮಾಡಬೇಕು, ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು. ಅಂಡರ್ ಆರ್ಟಿಕಲ್ ಸಂವಿಧಾನದ ತಿದ್ದುಪಡಿಯ ಪ್ರೊಸೀಜರ್ ಹೆಂಗೆ ಅಂತ ಹೇಳ್ತಕ್ಕಂಥದ್ದು ಆರ್ಟಿಕಲ್ 368 ಸಂವಿಧಾನದ ತಿದ್ದುಪಡಿಯ ಮೂಲಕ ಬದಲಾಯಿಸಬಹುದು. ಸೊ ಇಲ್ಲಿಗೆ 12 ಅಂಡ್ ಆರ್ಟಿಕಲ್ 13 ಕ್ಲೋಸ್. ಸೊ ಈಗ ಫಸ್ಟ್ ಇಂದ ಬರ್ತಾ ಹೋಗೋಣ. ಎಲ್ಲಿ ಅಂದ್ರೆ ರೈಟ್ ಟು ಈಕ್ವಾಲಿಟಿ. ಈಗ ನಿಮ್ಮ ಅಸಲಿ ಆಟ ಶುರು ನೋಡಿ. ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಆರ್ಟಿಕಲ್ ಯಾವುದು? ಆರ್ಟಿಕಲ್ 14 to 18. ವಿಧಿ 14ರಿಂದ 18ರವರೆಗೆ ಸಮಾನತೆಯ ಹಕ್ಕುಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಈಗ ಅದರಲ್ಲಿ 14, 15, 16, 17, 18 ಏನಿದಾವಲ್ವಾ, ಇಷ್ಟು ಸಮಾನತೆ ಹಕ್ಕಿಯಲ್ಲಿ ಫಸ್ಟ್ ಒನ್ ನೋಡ್ತಾ ಹೋಗೋಣ, ಆರ್ಟಿಕಲ್ 14 ಅಲ್ಲ. ಓಕೆನಾ? ವೆರಿ ಗುಡ್. ಸೊ ಫಸ್ಟ್ ಒನ್, ಈಕ್ವಾಲಿಟಿ ಬಿಫೋರ್ ಲಾ and equal protection of law. One minute. Yes. Article 14, equality before law. The state shall not deny to any person equality before law or equal protection of law within the territory of the ಇಂಡಿಯಾ. ಇಲ್ಲಿ ಫಸ್ಟ್ ವರ್ಡ್ ಏನ್ ಗಮನಿಸ್ತೀರ ಅಂದ್ರೆ ದ ಸ್ಟೇಟ್ ಶಲ್ ನಾಟ್ ಡಿನೈ. ರಾಜ್ಯ ಯಾವುದೇ ರೀತಿಯ ಡಿನೇಯನ್ನ ಮಾಡಬಾರ್ದು, ಅಂದ್ರೆ ಅವ್ರಿಗೆ ಅದನ್ನ ಮಾಡಬಾರ್ದು ಅಂತ ಹೇಳ್ತಾ ಹೋಗುತ್ತೆ, ತಿರಸ್ಕಾರ ಮಾಡಬಾರ್ದು ಅಂತ ಹೇಳುತ್ತೆ. ಟು ಎನಿ ಪರ್ಸನ್, ಇದು ಇಂಪಾರ್ಟೆಂಟ್, ಟು ಎನಿ ಪರ್ಸನ್. ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಈಗ ಇಲ್ಲಿಗೆ ಬನ್ನಿ. ವಿಧಿ 14. ಸೊ 2 ವರ್ಡ್ ಅನ್ನ ಹೇಳ್ತಾ ಇದೆ. ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್ಸ್ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. 2 ವರ್ಡ್ ಅನ್ನ ನಾವು ಗಮನಿಸಬೇಕು. ಒಂದು ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಅನದರ್ ಒನ್ ಈಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಕನ್ನಡದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಸೆಕೆಂಡ್ ಒನ್ ಈಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಕಾನೂನಿನ ಸಮಾನ ರಕ್ಷಣೆ.
ಏನ್ ಸರ್, ಎರಡು ಸೌಂಡ್ ಸಿಮಿಲರ್ ಇದೆ ಅಲ್ವಾ ಸರ್? ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು, ಕಾನೂನಿನ ಸಮಾನ ರಕ್ಷಣೆ. ಸೌಂಡ್ ಸಿಮಿಲರ್ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಫಸ್ಟ್ ಆಫ್ ಆಲ್, ಆರ್ಟಿಕಲ್ 14 says that state shall not deny to any person. ಇದು ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಎನಿ ಪರ್ಸನ್, ಇಟ್ ಮೀನ್ಸ್ ಆರ್ಟಿಕಲ್ 14 ಅಂತಕ್ಕಂಥದ್ದು ಕೇವಲ ಭಾರತದ ಪ್ರಜೆಗಳಿಗೆ ಮಾತ್ರ ಕೊಟ್ಟಿದ್ದಾರಾ ಅಥವಾ ವಿದೇಶಿಯರಿಗೂ ಇದೆಯಾ ಅಂತ ಕೇಳಿದ್ರೆ ಪ್ರಶ್ನೆಯನ್ನ, ಯಸ್, ಎನಿ ಪರ್ಸನ್. ಇಂಡಿಯಾದವರಾದ್ರೂ ಆಗಿರ್ಬೋದು ಅಥವಾ ಫಾರಿನ್ ವ್ಯಕ್ತಿ ಆದ್ರೂ ಆಗಿರ್ಬೋದು, ಇಬ್ರಿಗೂ ಇರ್ತಕ್ಕಂಥ ಆರ್ಟಿಕಲ್ 14. ಫಸ್ಟ್ ಒನ್. ನಂಬರ್ 2, ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಅಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್, ಯಾವುದೇ ವಿಶೇಷ ಸವಲತ್ತುಗಳನ್ನ ಕೊಡದೇ ಇರೋದು. ಫಾರ್ ಎಕ್ಸಾಂಪಲ್, ನಾನು ಪ್ರೇಮ್, ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ. ನಾನು ಕ್ಲಾಸ್ ಮಾಡ್ತಾ ಇದ್ರು ಕೂಡ ನಾವಿಬ್ರು ಒಂದೇ, ಯಾವುದೇ ಸ್ಪೆಷಲ್ ಪ್ರಾವಿಷನ್ಸ್ ಇಲ್ಲ. ಅಥವಾ ನಾನು ಬಡವ, ಇನ್ನೊಬ್ಬ ಶ್ರೀಮಂತ ಇದ್ದಾನೆ, ಬಡವ ಶ್ರೀಮಂತ ತಾರತಮ್ಯ ಇಲ್ಲ, ಇಬ್ರು ಕೂಡ ಒಂದೇ. ಯಾವುದೇ ಸ್ಪೆಷಲ್ ಪ್ರಿವಿಲೇಜಸ್ ಇಲ್ಲ, ಯಾವುದೇ ವಿಶೇಷ ಸವಲತ್ತುಗಳು ಇಲ್ಲ. ನಂಬರ್ 1 ಅಲ್ಲಿ ಬಡವ ಆಗ್ಲಿ, ಶ್ರೀಮಂತ ಆಗ್ಲಿ, ಇನ್ನೊಬ್ಬ ಆಗ್ಲಿ, ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಎಲ್ಲರೂ ಒಂದೇ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿ ಸಮಾನರು. ಈಕ್ವಾಲಿಟಿ ಬಿಫೋರ್ ಲಾ. ಇದು ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ, ನಾವು ಇದನ್ನ ಬ್ರಿಟನ್ ನಿಂದ ತೆಗೆದುಕೊಂಡಿದ್ದೀವಿ. ಎಲ್ಲಿಂದ? ಬ್ರಿಟನ್ ನಿಂದ. ಆರ್ಟಿಕಲ್ 14 ಅಲ್ಲಿ ಒಂದು ಭಾಗವನ್ನು ಬ್ರಿಟನ್ ನಿಂದ ತೆಗೆದುಕೊಂಡಿದ್ದೀವಿ. ಅದ್ಯಾವುದು ಅಂದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಅನದರ್ ಒನ್, ಇನ್ನೊಂದಿದೆ ಸರ್, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಲ್ಲ ಸರ್, ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ ಸರ್ ಎಲ್ಲರನ್ನು. ಬಟ್ ಒಂದ್ ಸಿಚುವೇಶನ್ ಹೇಳ್ತೀನಿ, ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೇಕಲ್ವಾ? ಪ್ರೇಮ್, ನಾನು ಯಾರೋ ಒಬ್ಬನ ಬೈದಿದ್ದೀನಿ ಅಥವಾ ಯಾರೋ ಒಬ್ಬನ ಮರ್ಡರ್ ಮಾಡಿದ್ದೀನಿ ಅನ್ಕೊಳ್ಳಿ, ಮರ್ಡರ್ ಮಾಡಿದ್ದೀನಿ. ಇನ್ನೊಬ್ಬ ಯಾರೊಬ್ಬ ರಾಜಕೀಯ ವ್ಯಕ್ತಿ ಆ MLA, ಯಾರೊಬ್ಬ MLA, ಅವನು ಕೂಡ ಮರ್ಡರ್ ಮಾಡಿದ್ದಾನೆ. ಸೊ ಈಗ ಇಬ್ರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕಲ್ವಾ? ಅವನ್ MLA ಆಗಲಿ, ಇವನಾಗಲಿ. ಸೊ ಇಬ್ರು ಕಾನೂನಿನ ಮುಂದೆ ಇಬ್ರು ಸಮಾನರು, ಸರಿ ಸಮಾನರು. ಈಕ್ವಾಲಿಟಿ ಬಿಫೋರ್ ಲಾ, ಇದು ಫಸ್ಟ್ ಕಾನ್ಸೆಪ್ಟ್. ಬಟ್ ಇನ್ನೊಂದು ಸಿಚುವೇಶನ್ ಇದೆ ನೋಡಿ. ನಾನು ಪ್ರೇಮ್ ಜಸ್ಟ್ ಒಬ್ರನ್ನ ಬೈದಿದ್ದೀನಿ ಅಷ್ಟೇ, ಬೈದಿದ್ದೀನಿ, ಏನೋ ಒಂದು ಬೈದಿದ್ದೀನಿ. ಇಲ್ಲೊಬ್ಬ ಯಾರೋ ಒಬ್ಬ ಇನ್ನೊಬ್ಬಿದ್ದಾನೆ. ಫಾರ್ ಎಕ್ಸಾಂಪಲ್, ಪ್ರಯುಷ್ ಶರ್ಮಾ, ಹುಡುಗಿನ ಇಬ್ರಲ್ಲಿ ಒಬ್ರು ಪ್ರಯುಷ್ ಶರ್ಮಾ ಅನ್ನೋರು. ಇವ್ರು ಏನ್ ಮಾಡಿದ್ದಾರೆ, ಒಬ್ರನ್ನ ಮರ್ಡರ್ ಮಾಡಿದ್ದಾರೆ. ಈಕ್ವಾಲಿಟಿ ಬಿಫೋರ್ ಲಾ ಅಲ್ವಲ್ಲ, ಇಬ್ರನ್ನ ಒಂದೇ ತರ ಟ್ರೀಟ್ಮೆಂಟ್ ಮಾಡ್ಬೇಕಲ್ವಾ? ಹಂಗಂತ ಹೇಳಿ ಮರ್ಡರ್ ಮಾಡಿರೋರ್ಗೂ ಒಂದೇ ಶಿಕ್ಷೆ, ನಾನು ಯಾರನ್ನೋ ಬೈದಿದ್ದೀನಿ ನನಗೂ ಒಂದೇ ಶಿಕ್ಷೆ ಕೊಡಕ್ಕಾಗುತ್ತಾ? ಇಲ್ಲಿ ಈಕ್ವಾಲಿಟಿ ಮೇಂಟೈನ್ ಮಾಡಕ್ಕಾಗುತ್ತಾ? ನೋ, ಯಾಕಾಗಲ್ಲ. ಸಂದರ್ಭ ಬೇರೆ, ಇಲ್ಲಿ ಬೈದಿರೋದು, ಇಲ್ಲಿ ಮರ್ಡರ್ ಮಾಡಿರೋದು, ಸರ್ಕ್ಯುಮ್ಸ್ಟೆನ್ಸಸ್ ಬೇರೆ. ಈ ಟೈಮಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ವರ್ಕ್ ಆಗಲ್ಲ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಕ್ಕಂಥ ಸರಿ ಹೋಗಲ್ಲ ಅಲ್ವೇ? ಸೊ ಇನ್ನ ಒಂದು ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಅದು PPT ಇದೆ ಅನ್ಸುತ್ತೆ, 1 ನಿಮಿಷ ನೋಡ್ತೀನಿ. ಎಕ್ಸಾಂಪಲ್ ಹಾಕಿದಾರಾ? ನೋ, ಎಕ್ಸಾಂಪಲ್ ಹಾಕಿಲ್ಲ ಇಲ್ಲಿ. ಡನ್, ಡೋಂಟ್ ವರಿ. ನೋಡ್ರಿ, ಇವತ್ತು ಮ್ಯಾಚ್ ಐತಲ್ವಾ? ಯಾವ್ದು ಮ್ಯಾಚ್ ಇರೋದು? ಸೆಮಿಫೈನಲ್, ಐ ಥಿಂಕ್ MI ವರ್ಸಸ್ GT. MI ವರ್ಸಸ್ GT ಮ್ಯಾಚ್ ನಡೀತಾ ಇದೆ. MI ವರ್ಸಸ್ GT ಮ್ಯಾಚ್ ನಡೀತಾ ಇದೆ. ಇಲ್ಲೊಂದು ಕಾಂಪೌಂಡ್ ಇದೆ, ಸ್ಟೇಡಿಯಂ ಈ ಕಡೆ ಒಂದು ಕಾಂಪೌಂಡ್ ಇದೆ. ಇದು ಕಾಂಪೌಂಡ್. ಮೂವರು ವ್ಯಕ್ತಿಗಳಿದ್ದಾರೆ. ಒಬ್ಬ ವ್ಯಕ್ತಿ ಮ್ಯಾಚ್ ನೋಡ್ತಾವನೆ,
ಎ ಎ ವ್ಯಕ್ತಿ ಮ್ಯಾಚ್ ನೋಡ್ತಾ ಅವನು. ಕಾಂಪೌಂಡ್ ಅವ್ನಿಗೆ ಎಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಅಷ್ಟೇ ಕಾಂಪೌಂಡ್ ಬರ್ತಾ ಇದೆ, ಕುತ್ತಿಗೆ ಲೆವೆಲ್ಗೆ ಬರ್ತಾ ಇದೆ. ಈ ಒಂದು ಕತ್ತು ಏನಿದೆ ಅಥವಾ ತಲೆ ಏನಿದೆ ಅದು ಆಚೆ ಇದೆ. ಸೊ ಮ್ಯಾಚ್ ನೋಡ್ತಾವನು ಅವನು ಆರಾಮಾಗಿ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಸ್ವಲ್ಪ ಕಷ್ಟ ಆಗ್ತಿದೆ, ಅವನು ಮ್ಯಾಚ್ ನೋಡ್ತಾವನೆ, ಬಟ್ ಸ್ವಲ್ಪ ಕಷ್ಟಪಡ್ತಾವನೆ. ಬಿ ಅಂತಕ್ಕಂಥ ವ್ಯಕ್ತಿ. ಇನ್ನೊಬ್ಬ ಇದ್ದಾನೆ, ಅವನ ಯಾರೋ ನಂತರ ಕುಳ್ಳ ಇದ್ದಾನೆ. ಸೊ ಅವನಿಗೆ ಏನು ಕಾಣಿಸ್ತಿಲ್ಲ, ಇಲ್ಲ ಇವನಿಗೆ ಮ್ಯಾಚೇ ಕಾಣಿಸ್ತಿಲ್ಲ. ವ್ಯಕ್ತಿ ಸಿ ಅಂತಕ್ಕಂಥವನು. ಈಗ ನಾವು ಈಕ್ವಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತ ಹೇಳ್ಬಿಟ್ಟು ಮೂವರ್ಗು ಒಂದೊಂದು ಚೇರ್ ಕೊಡ್ತೀವಿ ಅನ್ಕೊಳ್ಳಿ. ಅಗೇನ್ ಸೇಮೆ, ಇವನ್ ತುಂಬಾ ಹೈಟ್ ಆಗ್ಬಿಡ್ತಾನೆ, ಹೈಟ್ ಇದ್ದವನು, ಇವನ್ ಸ್ವಲ್ಪ ಹೈಟ್ ಆಗ್ತಾನೆ, ಇವನು ಅಲ್ಲೇ ಇರ್ತಾನೆ. ಇದು ಸಮಾನತೆ ಅಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇವನ್ ಹೈಟ್ ಇದ್ದಾನೆ, ಇವ್ನ ಪಾಡಿಗೆ ಇವ್ನು ನೋಡ್ಕೋತಾವನೆ, ತೊಂದರೆ ಇಲ್ಲ. ಬಟ್ ಇವನ್ ಹೈಟ್ ಇಲ್ಲ ಅಲ್ವಾ, ಇವನ್ಗೆ ಎರಡು ಕೊಡೋಣ, ಎರಡು ಚೇರ್ ಹಾಕೋಣ, ಅದ್ರ ಮೇಲೆ ನಿಂತ್ಕೊಂಡು ನೋಡ್ಲಿ, ಅವಾಗ ಇಲ್ಲಿಗೆ ಬರುತ್ತೆ ತಲೆ, ಆರಾಮ ಮ್ಯಾಚ್ ನೋಡ್ತಾನೆ. ಬಟ್ ಇವನ್ ಇದಾನಲ್ವಾ, ಇವನ್ ತುಂಬಾ ಕುಳ್ಳ ಇದ್ದಾನೆ, ಇವನ್ಗೆ 4 ಚೇರನ್ನ ಕೊಡೋಣ, ಆಮೇಲೆ ಇಲ್ಲಿ ನಿಲ್ಸೋಣ, ಅವನು ನೋಡ್ತಾನೆ. ಸೊ ಇದು ನ್ಯಾಯ ಅಲ್ವಾ? ಇದು ನ್ಯಾಯ. ಸೊ ಇದೇ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಸಮಾನ ರಕ್ಷಣೆ. ಇಟ್ ಮೀನ್ಸ್ ಈಕ್ವಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಸಮಾನವಾಗಿದ್ರೆ ಇಬ್ರು ಸಮಾನವಾಗಿ ಟ್ರೀಟ್ ಮಾಡು. ಬಟ್ ಒಬ್ಬ ಹಿಂದುಳಿದಿದ್ದಾನೆ, ಒಬ್ಬ ಮುಂದೆ ಇದ್ದಾನೆ, ಸಮಾನವಾಗಿ ಇಲ್ಲಿ ಟ್ರೀಟ್ ಮಾಡೋದ್ರೆ ಹೆಂಗಾಗುತ್ತೆ? ಫಾರ್ ಎಕ್ಸಾಂಪಲ್ ಒಲಿಂಪಿಕ್ಗೆ ಯಾರಾದ್ರೂ ಒಬ್ಬ ಕಾಲಿಲ್ದೇ ಇರೋನ್ನ ಕಳ್ಸಿದ್ರೆ ಹೆಂಗಾಗುತ್ತೆ? ನೋ, ಅಲ್ಲೆಲ್ಲರೂ ಫಾಸ್ಟ್ ಆಗಿ ಓಡ್ತಿರ್ತಾರೆ. ಇವನ್ ಕಳ್ಸಿದ್ರೆ ಅದು ಈಕ್ವಾಲಿಟಿ ಬಿಫೋರ್ ಲಾ ಆಗುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು, ಬಟ್ ಅವನಿಗೆ ನ್ಯಾಯ ಸಿಗಲ್ಲ. ಅದೇ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಮುಂದೆ ಸರಿ ಸಮಾನರು, ಕಾನೂನಿನ ಸಮಾನ ರಕ್ಷಣೆ ಏನಿದೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅಲ್ಲಿ ಏನ್ ಮಾಡ್ಬೇಕು? ಕಾಲ್ ಸರಿ ಇದ್ದವನ್ನ ಒಲಿಂಪಿಕ್ ಕಳಿಸ್ಬೇಕು, ಕಾಲ್ ಸರಿ ಇಲ್ಲದವನ್ನ ಪ್ಯಾರಾ ಒಲಿಂಪಿಕ್, ಇನ್ನೊಬ್ರು ಅವ್ನ ಕಾಲ್ ಸರಿ ಇಲ್ದೇ ಇರೋನ್ ಬರ್ತಾನಲ್ಲ ಅವನ ಜೊತೆಗೆ ಓಡಿಸ್ಬೇಕು. ಇದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಇದೇ ರೀತಿ ನಮ್ಮ ರಿಸರ್ವೇಶನ್ ಕೂಡ ಇದೇ ರೀತಿ ಬಂದಿರತಕ್ಕಂಥದ್ದು. ಸುಮಾರು 3500 ವರ್ಷಗಳ ಹಿಂದಿನಿಂದನೂ ಕೂಡ ದೌರ್ಜನ್ಯವನ್ನ ಅನುಭವಿಸ್ಕೊಂಡ್ ಬಂದಿರತಕ್ಕಂಥವ್ರು, ಅನ್ಟಚಬಿಲಿಟಿಯನ್ನ ಅನುಭವಿಸ್ಕೊಂಡ್ ಬಂದಿರತಕ್ಕಂಥವ್ರು SC/ST ಸ್ಟೂಡೆಂಟ್ಸ್, SC/ST ಅಲ್ವಾ, ದಲಿತರು. ಸೊ ಇವರು 3500 ವರ್ಷಗಳ ಹಿಂದೆಯಿಂದನೂ ಕೂಡ, ನಿಮ್ಗೆ ಋಗ್ವೇದದಲ್ಲಿ ಕೂಡ ಸಿಗ್ತಾ ಹೋಗುತ್ತೆ, ಅಲ್ಲೂ ಕೂಡ ಜಾತಿ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದು. ಅಲ್ಲಿಂದನೂ ಕೂಡ ದೌರ್ಜನ್ಯನ ಅನುಭವಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇವರು ಸೋಷಿಯಲಿ ವೀಕ್ ಇರ್ತಾರೆ, ಸಮಾಜದಲ್ಲಿ ತುಂಬಾ ಅವಮಾನವನ್ನ ಗಳಿಸಿರ್ತಾರೆ, ವೀಕ್ ಇರ್ತಾರೆ, ಎಕನಾಮಿಕಲ್ ವೀಕ್ ಇರ್ತಾರೆ, ಆರ್ಥಿಕವಾಗಿ ದೌರ್ಜನ್ಯವನ್ನು ಅನುಭವಿಸಿರ್ತಾರೆ, ಎಜುಕೇಶನ್ ಅಲ್ಲಿ ಕೂಡ ವೀಕ್ ಇರ್ತಾರೆ. ಸೊ ಅದಕ್ಕೆ ಏನ್ ಮಾಡೋದು, ಇವ್ರನ್ನ ಸ್ವಲ್ಪ ಮೇಲೆತ್ಬೇಕಲ್ವಾ, ಇವ್ರನ್ನ ರಿಸರ್ವೇಶನ್ ನ ಕೊಡ್ತಕ್ಕಂಥದ್ದು ಇವ್ರಿಗೆ. ಇಟ್ ಮೀನ್ಸ್ ಇವ್ರಿಗೆ ಒಂದು ಎಕ್ಸ್ಟ್ರಾ ಚೇರ್ ಹಾಕೋದು. ಉದ್ದ ಇರೋನ್ಗೆ ನೋ ರಿಸರ್ವೇಶನ್, ಇವನ್ ಸ್ವಲ್ಪ OBC ಅವ್ರಿಗೆ ಅವನೊಂದ್ 2, ಅದೇ SC/ST ಅವ್ರಿಗೆ 3, ಈ ಕಾನ್ಸೆಪ್ಟ್. ಸೊ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಈಗ ತಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿದೆ. ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಕ್ಕಂಥದ್ದು ಬ್ರಿಟನ್ ಇಂದ ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಸ್ಪೆಷಲ್ ಪ್ರಿವಿಲೇಜಸ್ ಇರಲ್ಲ, ಬಡವ ಶ್ರೀಮಂತ ಎಲ್ಲರೂ ಒಂದೇ, SC/ST ಎಲ್ಲರೂ ಒಂದೇ. ಬಟ್ ಸೆಕೆಂಡ್ ಏನಿದೆಯಲ್ವಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಸಮಾನ ರಕ್ಷಣೆ ಏನ್ ಮಾಡ್ಬೇಕಲ್ವಾ, ಇಲ್ಲಿ ಒಂದಷ್ಟು ಪ್ರಾವಿಷನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದನ್ನ ತೆಗೆದುಕೊಂಡ್ ಬಂದಿರೋದು ಎಲ್ಲಿಂದ ಅಂದ್ರೆ USA ಇಂದ ನಾವು ತೆಗೆದುಕೊಂಡಿದ್ದೀವಿ, ಅಮೆರಿಕದಿಂದ ತೆಗೆದುಕೊಂಡಿದ್ದೀವಿ. ಸೊ ಈಕ್ವಾಲಿಟಿ ಬಿಫೋರ್ ಲಾ ಏನಿದೆಯಲ್ವಾ, ಇದು ನೆಗೆಟಿವ್ ಕಾನ್ಸೆಪ್ಟ್, ನಕಾರಾತ್ಮಕ ಇರತಕ್ಕಂಥದ್ದು. ಅದೇ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಏನಿದೆ, ಕಾನೂನಿನ ಸಮಾನ ರಕ್ಷಣೆ ಏನಿದೆ, ಇದು ಪಾಸಿಟಿವ್ ಕಾನ್ಸೆಪ್ಟ್. ಸೊ ಇದು ತಮ್ಗೆಲ್ರಿಗೂ ಕೂಡ ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಆರ್ಟಿಕಲ್ 14. Okay, clear? Very good. Yes, very good. Pradeep Hemant sir, very good sir.
ಈಗ ಬರೋಣ, ಈಗ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಹಾನಿಗೆ ಬರೋಣ. ಭಾರತದ ರಾಷ್ಟ್ರಪತಿಗಳು ಮತ್ತೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು, ರಾಷ್ಟ್ರಪತಿಗಳು ಮತ್ತೆ ರಾಜ್ಯಪಾಲರು. ಗೂಗಲ್ ಮಾಡಿ ನೋಡಿ, ತೆಲಂಗಾಣದಲ್ಲಿ ಒಬ್ರು ರಾಜ್ಯಪಾಲರು ಇರ್ತಾರೆ, ಗವರ್ನರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಹೈಟೆಕ್ ವೇಶ್ಯೆಯನ್ನ, ಕಾಲ್ ಗರ್ಲ್ ಅನ್ನ, ವೇಶ್ಯೆ ಏನಿರ್ತಾರಲ್ವಾ, ವೇಶ್ಯೆ ಅಂತಾನು ಕೂಡ ಈ ಕರೀಬಾರ್ದು, ಅವ್ರನ್ನ ಸೆಕ್ಷುಯಲ್ ವರ್ಕರ್ಸ್ ಅಂತ ಕರೀಬೇಕು, ಲೈಂಗಿಕ ಅಲ್ಪಸಂಖ್ಯಾತರ ಅಂತ. ನಥಿಂಗ್ ಬಟ್ ಕಾಲ್ ಗರ್ಲ್ಸ್ ಏನಿದಾರಲ್ವಾ, ಹೈಟೆಕ್ ವೇಶ್ಯೆಯನ್ನ ಕರೆಸ್ಕೋತಾರೆ ರಾಜ್ಯಪಾಲರು. ಅವ್ರ ಮನೆಗೆ ಕರೆಸ್ಕೊಂಡ್ರೆ ತೊಂದರೆ ಇಲ್ಲ, ಅವ್ರ ಪರ್ಸನಲ್ ಏನಾದ್ರು ಮಾಡ್ಕೊಳ್ಳಿ. ಬಟ್ ರಾಜ್ಯ ಭವನಕ್ಕೆ ಕರ್ಕೊಂಡ್ಬರ್ತಾರೆ. ಅವ್ರಿಗೇನು ಅಫಿಷಿಯಲ್ ಆಗಿ ಒಂದು ಮನೆ ಕೊಟ್ಟಿರ್ತಾರಲ್ವಾ, ಅಲ್ಲಿ ಕರ್ಕೊಂಡ್ಬರ್ತಾರೆ. ಸೊ ಅದು ಗೌರ್ನಮೆಂಟ್, ಅಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡಬಾರ್ದು. ಕರ್ಕೊಂಡ್ಬರ್ತಾರೆ. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ. ನೆಕ್ಸ್ಟ್ ಕರ್ಕೊಂಡ್ಬಂದಂತ ಸಂದರ್ಭದಲ್ಲಿ ಈಗ ಅವ್ರ ಮೇಲೆ ಕೇಸ್ ಆಗುತ್ತಾ? ಫಸ್ಟ್ ಹೇಳಿದ್ದೀನಿ, ಅಂಡರ್ ಆರ್ಟಿಕಲ್ 14 ಆಗ್ಬೇಕಲ್ವಾ? ಯಾಕೆ? ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಆಗ್ಬೇಕಲ್ವಾ? ಬಟ್ ಒಂದ್ ಎಕ್ಸೆಪ್ಷನ್ಸ್, ಈ ಗವರ್ನರ್ ಆಗಿರ್ಬೋದು ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಅವರು ತನ್ನ ಕರ್ತವ್ಯದಲ್ಲಿದ್ದಾಗ ಯಾವುದೇ ಕೆಲಸವನ್ನ ಮಾಡ್ಲಿ, ಅವರು ಯಾವುದೇ ಪ್ರಕರಣವನ್ನ ಅವರ ವಿರುದ್ಧ ನಾವು ಹಾಕೋಂಗಿಲ್ಲ, ಕ್ರಿಮಿನಲ್ ಆರ್ ಸಿವಿಲ್. ಬಟ್ ಸಿವಿಲ್ ಹಾಕ್ಬೋದು, 2 months ನೋಟಿಸ್ ಅನ್ನ ಕೊಟ್ಟು ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಏನ್ ಸರ್ ಸಿವಿಲ್ ಕೇಸ್ ಅಂದ್ರೆ, ಏನ್ ಸರ್ ಕ್ರಿಮಿನಲ್ ಕೇಸ್ ಅಂದ್ರೆ, ಬರ್ತಾ ಇದ್ದಾರೆ ರಾಜ್ಯಪಾಲರು, ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ಒಬ್ಬನ ಹೊಡೆದು ಬಂದ್ರು, ಸಾಯಿಸ್ಬಿಟ್ರು. ಸೊ ಸಾಯಿಸಿದಾಗ ಏನಾಗುತ್ತೆ, ಅದು ಕ್ರಿಮಿನಲ್ ಕೇಸ್. ಮರ್ಡರ್ ಮಾಡಿದ್ರು, ಸೊ ಕ್ರಿಮಿನಲ್ ಕೇಸ್, ಅದು ಕ್ರಿಮಿನಲ್ ಕೇಸ್. ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಂಗಿಲ್ಲ, ಲೀಗಲ್ ಪ್ರೊಸೀಡಿಂಗ್ಸ್ ಮಾಡಂಗಿಲ್ಲ, ಕೇಸ್ ಹಾಕೋಂಗಿಲ್ಲ. ನಂಬರ್ 1. ನಂಬರ್ 2, ರಾಜ್ಯಪಾಲರು ನನ್ನ ಹತ್ರ ಊಟಕ್ಕೆ ದುಡ್ಡಿಲ್ಲ ಅಂತೇಳಿ ಒಂದು 150 ದುಡ್ಡು ಇಸ್ಕೊಂಡಿದ್ರು, 150 ರೂಪಾಯಿ ದುಡ್ಡು ಇಸ್ಕೊಂಡಿದ್ರು ರಾಜ್ಯಪಾಲರು ನನ್ನ ಹತ್ರ. ನನ್ಗೀಗ ಅವ್ರು ಕೊಟ್ಟಿಲ್ಲ. ನಾನೇನ್ ಮಾಡ್ತೀನಿ, ಹೋಗ್ತೀನಿ 2 months ಬಿಫೋರ್ ಅವ್ರಿಗೆ ನೋಟಿಸ್ ಕೊಡ್ತೀನಿ, ಆ ನಂತರ ಕೇಸ್ ಹಾಕ್ತೀನಿ, 150 ನಂದು ಕೊಟ್ಟಿಲ್ಲ ರಾಜ್ಯಪಾಲರು ಅಂತ. ಇದು ಸಿವಿಲ್ ಕೇಸ್. ಸಿವಿಲ್ ಕೇಸನ್ನ ಹಾಕ್ಬೋದು, ಬಟ್ 2 months ನೋಟಿಸ್ ಅನ್ನ ಕೊಟ್ಟಿರ್ಬೇಕು. ಬಟ್ ಕ್ರಿಮಿನಲ್ ಕೇಸನ್ನ ಹಾಕೋಂಗಿಲ್ಲ. ಸೊ ಆ ರೀತಿ ಏನಲ್ಲ ಐತಲ್ಲ, ಅಲ್ಲಿ ಕೇಸ್ ಹಾಕ್ಲಿಲ್ಲ. ನಂಬರ್ 1 ತೆಲಂಗಾಣದಲ್ಲಿ. ವೆಸ್ಟ್ ಬೆಂಗಾಲ್ ಅನ್ನು ತೆಗೆದುಕೊಂಡ್ರೆ, ಅಲ್ಲಿರ್ತಕ್ಕಂಥ ರಾಜ್ಯಪಾಲರ ಮೇಲೆ ಒಂದು ರೇಪ್ ಕೇಸ್ ಬಂತು, ರೀಸೆಂಟ್ ಆಗಿ ಗಮನಿಸಿರ್ಬೋದು. ಅಂಡ್ ಅಲ್ಲಿರ್ತಕ್ಕಂಥ ಪೊಲೀಸರು ರೇಪ್ ಕೇಸ್ ದಾಖಲಿಸ್ಕೊಂಡಿದ್ರು. ಬಟ್ ಅದು ವೈಲೇಷನ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಅನ್ನ. ಯಾಕೆ ಅಂದ್ರೆ, ಈಕ್ವಾಲಿಟಿ ಬಿಫೋರ್ ಲಾ ಇದ್ರೂ ಕೂಡ ಅದಕ್ಕೊಂದು ಎಕ್ಸೆಪ್ಷನ್ಸ್ ಇದೆ. ಏನು ಅಂದ್ರೆ, ರಾಜ್ಯಪಾಲರಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು, ಗವರ್ನರ್ ಅಥವಾ ಪ್ರೆಸಿಡೆಂಟ್, ಇವರು ತಮ್ಮ ಕರ್ತವ್ಯದಲ್ಲಿ ಇರುವವರೆಗೆ ಏನಾದ್ರು ಡಿಸಿಷನ್ ಅನ್ನ ತೆಗೆದುಕೊಂಡ್ರೆ, ಏನಾದ್ರು ಕೆಲಸವನ್ನ ಮಾಡಿದ್ರೆ, ಅಥವಾ ಅವ್ರು ಏನೇ ಮಾಡಿರ್ಲಿ ಪರ್ಸನಲಿ ಕೂಡ, ಅವ್ರ ಮೇಲೆ ಸಿವಿಲ್ ಕೇಸ್ ಅನ್ನ ಹಾಕ್ಬೋದು. ಬಟ್ 2 months ನೋಟಿಸ್ ಅನ್ನ ಕೊಟ್ಟಿರ್ಬೇಕು. ನಂಬರ್ 1. ನಂಬರ್ 2, ಯಾವುದೇ ಕ್ರಿಮಿನಲ್ ಕೇಸನ್ನ ಅವರ ಮೇಲೆ ಹಾಕೋಂಗಿಲ್ಲ. ಇದು ಸ್ಪೆಷಲ್ ಪ್ರಾವಿಷನ್ಸ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಿವಿಲ್ ಮತ್ತೆ ಕ್ರಿಮಿನಲ್ ಕೇಸನ್ನ ಆಗ್ಬಾರ್ದು ಅಂತ ಹೇಳಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂದ್ರೆ, ಆರ್ಟಿಕಲ್ 361. ಇಂಪಾರ್ಟೆಂಟ್, ಫ್ರಮ್ ಲಾಸ್ಟ್ 1 year ಇಂದ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಈ ಆರ್ಟಿಕಲ್. ಅರ್ಥ ಆಯ್ತಾ? ಇದು ಎಕ್ಸೆಪ್ಷನ್. ಆರ್ಟಿಕಲ್ 14 ಗೆ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಮೀನ್ಸ್ ಆರ್ಟಿಕಲ್ 14 ಅಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಎಲ್ಲರೂ ಈಕ್ವಲ್ ಅಂತ ಹೇಳುತ್ತೆ. ಬಟ್ ಇದನ್ನ ಹೊರತುಪಡಿಸಿ ಇವ್ರಿಗೆ ರಿಯಾಯಿತಿ ಇದೆ. ಯಾರಿಗೆ? ಪ್ರೆಸಿಡೆಂಟ್ ಮತ್ತೆ ರಾಜ್ಯಪಾಲರಿಗೆ. ಸರ್ ಇದನ್ನ ಯಾಕೆ ಸರ್ ಕೊಟ್ರು ಅಂದ್ರೆ, ಇನ್ನೊಂದ್ ಸ್ವಲ್ಪ ಏನಾದ್ರು ಡೀಪ್ ಆಗಿ ತಮಗೆ ಬೇಕು ಅಂದ್ರೆ ಸುಮ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬ್ರಿಟನ್ ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಮ್ಯಾಕ್ಸಿಮ್ ಅಂತ ಹೇಳಿ, MAXIM, ಮ್ಯಾಕ್ಸಿಮ್. ಮ್ಯಾಕ್ಸಿಮಮ್ ಅಲ್ಲ, ಮ್ಯಾಕ್ಸಿಮ್. ಮ್ಯಾಕ್ಸಿಮ್ ಅಂತಕ್ಕಂಥ ವರ್ಡ್ ನ ಅರ್ಥ ಏನು ಅಂದ್ರೆ, ಕಿಂಗ್ ಡಸ್ ನೋ ರಾಂಗ್. ಕಿಂಗ್ ಡಸ್ ನೋ ರಾಂಗ್
ಆಮೇಲೆ ಸರ್ ಪ್ರೊನೌನ್ಸಿಯೇಷನ್ ಬರ್ತಿಲ್ಲ, ಇಂಗ್ಲಿಷ್ ಬರ್ತಿಲ್ಲ, ಅದಕ್ಕೆ ಹಿಂಗ್ ಏನೇನೋ ಬರ್ದವ್ರೆ ಅಲ್ಲ, ಇದೇ ಮೀನಿಂಗ್. ಕಿಂಗ್ ಡಸ್ ನೋ ರಾಂಗ್ ಅಂದ್ರೆ ರಾಜ್ಯ ಯಾವುದೇ ತಪ್ಪು ಮಾಡಲ್ಲ ಅಂತಕ್ಕಂಥದ್ದು ಎಲ್ಲಿ ಬ್ರಿಟನ್ ಅಲ್ಲಿ. ಅದಕ್ಕೆ ಅಲ್ಲಿರ್ತಕ್ಕಂಥ ರಾಜ್ಯದ ಮೇಲೆ ಯಾವುದೇ ಪ್ರಕರಣವನ್ನ ಹಾಕಲ್ಲ, ಮ್ಯಾಕ್ಸಿಮ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ. ನಾವು ಬ್ರಿಟನ್ ಅನ್ನೇ ಕೂಡ ಅನುಸರಿಸ್ತಿರೋದ್ರಿಂದ ನಮ್ಮಲ್ಲೂ ಕೂಡ ರಾಜ್ಯ ಯಾರು, ಫಸ್ಟ್ ಪರ್ಸನ್ ಯಾರು, ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ರಾಜ್ಯಕ್ಕೆ ಯಾರು ಫಸ್ಟ್ ಪರ್ಸನ್, ರಾಜ್ಯಪಾಲರು, ಗವರ್ನರ್. ಸೊ ಇವರಿಬ್ರು ನಾವು ರಾಜ್ಯನ್ ತರ ಟ್ರೀಟ್ ಮಾಡೋದ್ರಿಂದ ಯೂಶುವಲಿ ಕಿಂಗ್ ಡಸ್ ನೋ ರಾಂಗ್, ಇವರಿಬ್ರು ತಪ್ಪೇ ಮಾಡಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿದೀವಿ. ಅದಕ್ಕೋಸ್ಕರ ಆರ್ಟಿಕಲ್ 14 ಸಮಾನತೆ ಇದ್ರು ಕೂಡ ಆರ್ಟಿಕಲ್ 361 ಪ್ರಕಾರ ಸ್ಪೆಷಲ್ ಪ್ರಾವಿಷನ್ ಅನ್ನ ಕೊಟ್ಟಿದ್ದೀವಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತೆ ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ. ಅವ್ರ ಮೇಲೆ ಕೇಸನ್ನ ಹಾಕೋಂಗಿಲ್ಲ, ನಂಬರ್ 1. ದೆನ್ ನಂಬರ್ 2 ಹೇಳ್ಕೊಡ್ತೀನಿ. ಐಶ್ವರ್ಯ ಪಾಟೀಲ್ ಅವರೇ, ಅಲ್ಲಿಗೆ ಬರ್ತೀನಿ, ಇನ್ನ ಅಲ್ಲಿಗೆ ಬಂದಿಲ್ಲ, ಈಗ ಬರ್ತೀನಿ. ನಂಬರ್ 2, ನಂದು ನ್ಯೂಸ್ ಪೇಪರ್ ಇದೆ, ನ್ಯೂಸ್ ಪೇಪರ್ನ ಪಬ್ಲಿಷ್ ಮಾಡ್ತಿದ್ದೀನಿ. ಇಲ್ಲಿ ಸರ್ಕಾರದ ವಿಚಾರಗಳನ್ನ ಅಥವಾ ಸರ್ಕಾರದ ಪಾರ್ಲಿಮೆಂಟ್ ಅಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ಯಾವುದೇ ಒಂದು ವಿಚಾರಗಳನ್ನ ಅಥವಾ ಸರ್ಕಾರದ ಬಜೆಟ್ ಬಗ್ಗೆ ಯಾವುದೇ ಒಂದು ವಿಚಾರಗಳನ್ನ ನಾನು ರಿಪೋರ್ಟ್ ಕೊಡ್ತೀನಿ, ರಿಯಲ್ ರಿಪೋರ್ಟ್. ನೋಡಪ್ಪ ಹಿಂಗಿದೆ, ಸರ್ಕಾರದವ್ರು ಹಿಂಗ್ ಮಾಡ್ತಾವ್ರೆ, ಹೆಂಗ್ ಮಾಡ್ತಾವ್ರೆ. ಸೊ ನನ್ ಮೇಲೆ ಕೇಸ್ ಹಾಕಂಗಿಲ್ಲ, ವ್ಯಾಲಿಡ್ ರಿಪೋರ್ಟ್ ಅನ್ನ ನಾನು ಕೊಟ್ಟಿದ್ರೆ. ಸೊ ಈ ರೀತಿ ಪ್ರೆಸ್ ಅವ್ರ ಮೇಲೆಗೆ, ನ್ಯೂಸ್ ಪೇಪರ್ ಅಥವಾ ಟಿವಿ ಚಾನಲ್ ಯಾರೇ ಆಗಿರ್ಲಿ, ಅವರು ಫ್ಯಾಕ್ಚುಯಲ್ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮೇಲೆ ಸರ್ಕಾರದವರೇ ಆಗ್ಲಿ ಕೇಸ್ ಹಾಕಂಗಿಲ್ಲ. ಸೊ ಇವ್ರಿಗೆ ಈ ಒಂದು ಪ್ರೆಸ್ ಅವ್ರಿಗೆ ಈ ಒಂದು ಸ್ಪೆಷಲ್ ಪ್ರಾವಿಷನ್ ಅನ್ನ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂದ್ರೆ 361A, ವಿಧಿ 361A. ಇದು ಎರಡನೇ ಎಕ್ಸೆಪ್ಷನ್ಸ್ ಎಲ್ಲಿಗೆ, ಆರ್ಟಿಕಲ್ 14ಗೆ. ಇವೆಲ್ಲ ದಯವಿಟ್ಟು ಓದ್ಲೇಬೇಕು, PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಎಕ್ಸೆಪ್ಷನ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ವಾ? ಏನಾದ್ರು ಡೌಟ್ಸ್ ಇದ್ರು ಕೂಡ ಕೇಳಿ, ತೊಂದರೆ ಏನಿಲ್ಲ. ನೆಕ್ಸ್ಟ್ ಇದಾಯ್ತು, 2 ಎಕ್ಸೆಪ್ಷನ್ ಆಯ್ತು ಆರ್ಟಿಕಲ್ 14ಗೆ. 3ನೇ ಎಕ್ಸೆಪ್ಷನ್ ಅನ್ನು ನೋಡೋಣ. ತಾವು ಕೇಳಿರ್ಬೋದು, ವಿಧಾನಸಭೆಯಲ್ಲಿ ನೀಲಿ ಚಿತ್ರವನ್ನ ವೀಕ್ಷಿಸಿದ MLA ಕೇಳಿದಿರಲ್ವಾ? ಬ್ಲೂ ಫಿಲ್ಮ್ ಅನ್ನ ನೋಡಿದ್ದಾರೆ ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನೋಡಿದ್ದಾರೆ. ಸರ್ ತಪ್ಪಲ್ವಾ ಸರ್? ಪುಣ್ಯಕ್ಷೇತ್ರ ಅಲ್ವಾ ಸರ್ ಅದು? ಗೌರ್ಮೆಂಟ್ ಆಫೀಸ್ ಅಲ್ವಾ ಸರ್ ಅದು? ಸದನದೊಳಗಡೆ ಹೆಂಗ್ ಸರ್ ನೀಲಿ ಚಿತ್ರವನ್ನ, ಅದು ಸೆಷನ್ ನಡಿಬೇಕಾದ್ರೆ ನೋಡಿದ್ರಲ್ವಾ ಸರ್? ಕೇಸ್ ಹಾಕಿದ್ರೆ ಯಾರಾದ್ರೂ ಅವ್ರ ಮೇಲೆ? ನೋ, ಆಗ್ಲಿಲ್ಲ. ಯಾಕೆ ಅಂದ್ರೆ ಯಾವುದೇ ಒಂದು ವಿಧಾನಸಭೆಲಾಗಿರ್ಬೋದು, ವಿಧಾನ ಪರಿಷತ್ತಲ್ಲಾಗಿರ್ಬೋದು, ಸ್ಟೇಟ್ ಅಲ್ಲಾದ್ರೆ, ರಾಜ್ಯದಲ್ಲಾದ್ರೆ, ಏನ್ ವಿಧಾನಸಭೆ ವಿಧಾನ ಪರಿಷತ್ ಇಲ್ಲ, MLAಗಳು. ನಮ್ಮ ಕೇಂದ್ರ ಸರ್ಕಾರದಲ್ಲಾದ್ರೆ ಸಂಸತ್, ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು. ಯಾವುದೇ ಪಾರ್ಲಿಮೆಂಟ್ ಅಲ್ಲಿ MP ಏನಾದ್ರು ಮಾತಾಡ್ಲಿ, ಏನಾದ್ರು ಪ್ರಾಮಿಸ್ ಮಾಡ್ಲಿ, ಏನಾದ್ರು ಅವ್ನ ಕೆಲಸ ಮಾಡ್ಲಿ, ಅದರ ವಿರುದ್ಧ ನಾವು ಕೋರ್ಟ್ಗೆ ಹೋಗುವಾಗಿಲ್ಲ, ಕೋರ್ಟ್ ಅಲ್ಲಿ ಪ್ರಶ್ನೆಯನ್ನ ಮಾಡುವಂತಿಲ್ಲ ಪಾರ್ಲಿಮೆಂಟ್ ಅಲ್ಲಿ. ಸೊ ಪಾರ್ಲಿಮೆಂಟ್ ಮೆಂಬರ್ಸ್ಗೆ, ಈ MP ಗಳಿಗೆ ಈ ವಿಶೇಷವಾಗಿರ್ತಕ್ಕಂತಹ ಅಧಿಕಾರ ಕೊಟ್ಟಿರ್ತಕ್ಕಂತಹ ವಿಧಿ ಯಾವುದು ಅಂದ್ರೆ ಆರ್ಟಿಕಲ್ 105. ಇದೊಂದು ಎಕ್ಸೆಪ್ಷನ್ ಆರ್ಟಿಕಲ್ 14ಗೆ. ಎಲ್ಲರೂ ಕೂಡ ಸರಿ ಸಮಾನರಲ್ಲ, ಇವ್ರಿಗೊಂದು ಎಕ್ಸೆಪ್ಷನ್ ಇದೆ 105ರಲ್ಲಿ. ಇನ್ನೊಂದು ಕತೆ ನಡೆಯುತ್ತೆ, ಐ ಥಿಂಕ್ ಅವ್ರ ಹೆಸರು ಮರ್ತಿದ್ದೀನಿ, ಅವ್ರ ಪಾರ್ಟಿ ಮರ್ತಿದ್ದೀನಿ. ಒಂದ್ ಸರ್ತಿ ಏನಾಗುತ್ತೆ ಅಂದ್ರೆ, 4 ಜನ ಇರ್ತಾರೆ, 4 ಮೆಂಬರ್ಸ್. ಯಾವುದೋ ಒಂದು ವೋಟಿಂಗ್ ನಡೀತಾ ಇರುತ್ತೆ, ಯಾವ್ದ್ರಲ್ಲಿ? ಪಾರ್ಲಿಮೆಂಟ್ ಅಲ್ಲಿ. ಈ 4 ಜನಕ್ಕೂ ಆಪೋಸಿಷನ್ ಪಾರ್ಟಿ ಅವ್ರು ಏನ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟು, ನಾಳೆ ಪಾರ್ಲಿಮೆಂಟ್ ಅಲ್ಲಿ ಇದೊಂದು ವೋಟ್ ನಡೀತಾ ಇದೆಯಲ್ಲ, ನಮ್ ಕಡೆ ಹಾಕು ಅಂತ ಹೇಳಿ ದುಡ್ಡು ಕೊಡ್ತಾರೆ. 4 ಜನಕ್ಕೂ ದುಡ್ಡು ಇಸ್ಕೊಂಡಿರ್ತಾರೆ. ದುಡ್ಡು ಇಸ್ಕೊಂಡು ನಾಳೆ ಬೆಳಿಗ್ಗೆ ವೋಟಿಂಗ್ ಮಾಡಕ್ ಬರ್ಬೇಕು, ಒಬ್ನಿಗೆ ಜ್ಞಾನೋದಯ ಆಗುತ್ತೆ. ಸೊ ನಾನು ತಪ್ಪು ಮಾಡ್ತಾ ಇದ್ದೀನಿ, ದುಡ್ಡು ಇಸ್ಕೊಂಡು ಅವ್ರ ಪರವಾಗಿ ವೋಟ್ ಹಾಕ್ತಾ ಇದ್ದೀನಿ, ನಾನು ಹಾಕಲ್ಲ ಅಂತ ಹೇಳಿ ಒಬ್ಬ ಆ ವೋಟ್ ಹಾಕೋಕೆ ಹೋಗಲ್ಲ. ಇನ್ನು 3 ಹೋಗಿ ದುಡ್ಡು ಇಸ್ಕೊಂಡು ಅವ್ರ ಪಕ್ಷದ ವಿರುದ್ಧವಾಗಿ ವೋಟ್ ಹಾಕ್ತಾರೆ. ಯಾರಾದ್ರೂ ದುಡ್ಡು ಇಸ್ಕೊಂಡಿರೋದಲ್ಲ ಅವ್ರ ಪರವಾಗಿ ವೋಟ್ ಹಾಕ್ತಾರೆ. ಸೊ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಮ್ಯಾಟ್ರು.
ಏನಂತ ಹೋಗುತ್ತೆ ಅಂದ್ರೆ, ನೋಡಿ 3 ಜನ ದುಡ್ಡು ಇಸ್ಕೊಂಡು ವೋಟ್ ಮಾಡ್ಬಿಟ್ಟವ್ರೆ ಪಾರ್ಲಿಮೆಂಟ್ ಒಳಗಡೆ ಅಂತ. ಎಲ್ರು ಏನ್ ಅನ್ಕೋತಾರೆ, ಈ 3 ಜನಕ್ಕೆ ದುಡ್ಡು ಇಸ್ಕೊಂಡು ವೋಟ್ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಅನ್ಕೊಂಡವ್ರೆ. ಬಟ್ ಸುಪ್ರೀಂ ಕೋರ್ಟು ಈ ಒಬ್ಬ ದುಡ್ಡು ಇಸ್ಕೊಂಡು ವೋಟ್ ಹಾಕ್ತಂಗ್ ಮನೆಗಿದ್ನಲ್ವಾ, ಇವನಿಗೆ ಶಿಕ್ಷೆ ಕೊಡುತ್ತೆ. ಯಾಕೆ ಸರ್, ತಪ್ಪಲ್ವಾ ಸರ್? ನೋ. ಆರ್ಟಿಕಲ್ 105 ಏನ್ ಹೇಳುತ್ತೆ, ಪಾರ್ಲಿಮೆಂಟ್ ಒಳಗಡೆ ಏನಾದ್ರೂ ನಡೀಲಿ, MP ಏನಾದ್ರೂ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಮೆಂಬರ್ ಅಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಅದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡಂಗಿಲ್ಲ. ದುಡ್ಡು ಇಸ್ಕೊಂಡವ್ರ, ವೋಟ್ ಮಾಡವ್ರ, ಎಲ್ ಮಾಡಿರೋದು ಪಾರ್ಲಿಮೆಂಟ್ ಒಳಗಡೆ, ಮತ್ತೆ ಕ್ವಶನ್ ಯಾಕೆ ಮಾಡ್ತೀರಾ? ಅವ್ರು ಏನಾದ್ರು ಮಾಡ್ಬೋದು ತಾನೆ ಅಂಡರ್ ಆರ್ಟಿಕಲ್ 105 ಪ್ರಕಾರ. ಸೊ ಇವನ್ಗೆ ಮೂವರ್ಗು ನಾವೇನು ಮಾಡಲ್ಲ. ಬಟ್ ವೋಟ್ ಹಾಕಕ್ ಯಾಕೆ ಹೋಗ್ಲಿ, ಇವನು ಮನೇಲಿ ಇದ್ರಲ್ವಾ. ಇವ್ರಿಗೆ ಪಾರ್ಲಿಮೆಂಟ್, ಅದರಲ್ಲಿ ಲೋಕಸಭೆ ಅಕಾರ್ಡಿಂಗ್ ಟು ಪ್ರೊಸೀಜರ್ಸ್ ಆಫ್ ಲೋಕಸಭೆಯ ಪ್ರೊಸೀಜರ್ ಬುಕ್ ಅಂತ ಇರುತ್ತೆ, ಅದ್ರ ಪ್ರಕಾರ ಶಿಕ್ಷೆಯನ್ನ ಕೊಡ್ತಾರೆ. ನೀನು ವೋಟ್ ಮಾಡ್ಬೇಕಿತ್ತಲ್ವಾ, ಯಾಕೆ ಮಾಡಿಲ್ಲ ಅಂತೇಳಿ. ಇಟ್ ಮೀನ್ಸ್ ಪಾರ್ಲಿಮೆಂಟ್ ಒಳಗಡೆ ಏನಾದ್ರೂ ಒಂದು ಮಾತಾಡ್ಲಿ, ಏನಾದ್ರೂ ಕೆಲಸವನ್ನ ಮಾಡ್ಲಿ, ಅಥವಾ ಏನಾರ ಮಾಡ್ಲಿ, ಅದನ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ವಿಧಿ 105 ಪ್ರಕಾರ. ಇದು 3ನೇ ಎಕ್ಸೆಪ್ಷನ್. 3ನೇ ಎಕ್ಸೆಪ್ಷನ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಎನಿಥಿಂಗ್ ಸೆಡ್ ಬೈ member of legislative assembly or member of legislative council, any act done by member of legislative assembly, member of legislative council, ಏನಾದ್ರೂ ಹೇಳಿ ಏನಾದ್ರೂ ಮಾಡ್ಲಿ, ನಮ್ಮ ರಾಜ್ಯದಲ್ಲಿ ವಿಧಾನ ಪರಿಷತ್ ಅಥವಾ ವಿಧಾನ ಸಭೆಯ ಸದಸ್ಯರು ಏನಾದ್ರೂ ಮಾಡ್ಲಿ, ಎಲ್ಲಿ ಆ ವಿಧಾನಸಭೆ ಒಳಗಡೆ ಅಥವಾ ವಿಧಾನ ಪರಿಷತ್ ಒಳಗಡೆ, ಅದನ್ನು ಕೂಡ ಕ್ವಶನ್ ಮಾಡಂಗಿಲ್ಲ. ಇಟ್ ಮೀನ್ಸ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಏನ್ ಮಾಡಿದ್ರು ಏನು ಪ್ರಶ್ನೆಯನ್ನ ಮಾಡಂಗಿಲ್ಲ. ಅದೇ ನಮ್ಮ ರಾಜ್ಯದಲ್ಲಿ ಒಳಗಡೆ ನೋಡಿ, ನಿಲ್ಲಿಸಿ ಮೇಲೆ ನೋಡೋದು, ನಮ್ಮ ರಾಜ್ಯದಲ್ಲಿ ಏನಾದ್ರು ನಾವು ಮಾಡಿದ್ವಾ, ಏನಾದ್ರು ಪ್ರಶ್ನೆಯನ್ನ ಮಾಡಿದ್ವಾ? ನೋ, ಮಾಡಂಗಿಲ್ಲ. ಸೊ ಈ ಪಾರ್ಲಿಮೆಂಟ್ ಅಲ್ಲಿ ಆ ರೀತಿ ಮಾಡಿದ್ರೆ ಏನು ಮಾಡಂಗಿಲ್ಲ ಸಂಸತ್ತಿನಲ್ಲಿ, ಅದು ಆರ್ಟಿಕಲ್ 105. ನಮ್ಮ ರಾಜ್ಯದಲ್ಲಿ ಬಂದ್ರೆ, ಇಲ್ಲಿ ವಿಧಾನಸಭೆಯಲ್ಲಿ, ಇಲ್ಲಿ ಇವ್ರು ಕೆಲಸ ಮಾಡ್ತಕ್ಕಂಥದ್ದನ್ನ ಏನು ಪ್ರಶ್ನೆ ಮಾಡುವಂತಿಲ್ಲ. ಆರ್ಟಿಕಲ್ 194, 195, ಸಾರಿ 194. ಇನ್ನೊಂದು ಕೆಲಸ ಆಗುತ್ತೆ, ಇನ್ನೊಂದು ಎಕ್ಸೆಪ್ಷನ್ ಇದೆ. ರೀಸೆಂಟಾಗೆ ಒನ್ ಇಯರ್, ಐ ಥಿಂಕ್ 1 year ಅಲ್ಲಿ ಒಬ್ಬ ಫಾರಿನ್ ಡಿಪ್ಲೊಮೇಟ್ಸ್, ರಾಯಭಾರಿಗಳು ಒಬ್ಬನ್ ಶೂಟ್ ಮಾಡಿದ್ರು. ಅದೆಲ್ಲಿ ಅಂತ ನೆನಪಾಗ್ತಿಲ್ಲ ಎಕ್ಸಾಕ್ಟ್ಲಿ, ಬಟ್ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡಿ, ರಾಯಭಾರಿ ಕಚೇರಿಗಳು ಇರ್ತವೆ. ಫಾರ್ ಎಕ್ಸಾಂಪಲ್ US ಕೂಡ ನಮ್ಮ ಭಾರತದ ರಾಯಭಾರಿ ಕಚೇರಿ ಇದೆ, ಇಂಡಿಯನ್ ಎಂಬಸಿ. ಉಕ್ರೇನ್ ಇದೆ, ರಷ್ಯಾದಲ್ಲೂ ಇದೆ. ನಮ್ಮ ಇಂಡಿಯಾದಲ್ಲೂ ಕೂಡ USA ರಾಯಭಾರಿ ಕಚೇರಿ ಇರ್ತವೆ. ರಷ್ಯಾ, ಬ್ರಿಟನ್ದು ಇರುತ್ತೆ, ಇನ್ನೊಂದು ಫ್ರಾನ್ಸ್ ಇರುತ್ತೆ, ಎಲ್ಲರದ್ದು ಇರುತ್ತೆ. ಅಮೆರಿಕದಲ್ಲಿ ಏನ್ ಇಂಡಿಯಾದಲ್ಲಿ ಇದ್ದಾರ, ಏನಾದ್ರು ತೊಂದರೆ ಆದ್ರೆ ನಮ್ಮ ಭಾರತದ ರಾಯಭಾರಿ ಕಚೇರಿ ಅಮೆರಿಕದಲ್ಲಿ ಏನಿದೆಯಲ್ಲ ಅದನ್ನ ಸಂಪರ್ಕ ಮಾಡಬೇಕು. ಈಗ ಒಂದು ಇನ್ಸಿಡೆಂಟ್ ಆಯ್ತು, ಅಮೆರಿಕ ರಾಯಭಾರಿ ಕಚೇರಿ ಯಾವ್ದೋ ಒಂದು ದೇಶದಲ್ಲಿದೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲೇ ಇತ್ತು ಅನ್ಕೊಳ್ಳಿ, ಇಂಡಿಯಾದಲ್ಲೇ ಇತ್ತು ಯಾವುದು, USA ಎಂಬಸಿ, ರಾಯಭಾರಿ ಕಚೇರಿ. ಅಲ್ಲಿ ರಾಯಭಾರಿಗಳು ಅಂದ್ರೆ ಡಿಪ್ಲೊಮೇಟ್ಸ್ ಏನ್ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರು ಕೆಲಸ ಮಾಡ್ತಿರ್ತಾರೆ. ಕಚೇರಿಗೆ ಯಾರೋ ಒಬ್ಬ ವ್ಯಕ್ತಿ ಹೋದ, ನಡ್ಕೊಂಡು ಹೋಗ್ತಾ ಇದ್ದ. ಅಲ್ಲಿರ್ತಕ್ಕಂಥ ಡಿಪ್ಲೊಮೇಟ್ ಏನ್ ಮಾಡಿದ್ರು ಗೊತ್ತಾ, ಈ ವ್ಯಕ್ತಿ ಬರ್ತಾ ಇದ್ದಾನೆ ಅಂತೇಳಿ ಗನ್ ತೆಗೆದುಕೊಂಡು ಶೂಟ್ ಮಾಡಿದ್ರು. ಈ ವ್ಯಕ್ತಿ ಸತ್ತೋದ. ಆಮೇಲೆ ಈ ವ್ಯಕ್ತಿಯ ಡೀಟೇಲ್ಸ್ ಅನ್ನ ನೋಡ್ತಾರೆ. ಇವನ್ ಏನ್ ಅನ್ಕೊಂಡಿದ್ದ ಅಂದ್ರೆ, ರಾಯಭಾರಿ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಯಾರೋ ನನ್ಗೆ ಅಲ್ಲೇ ಮಾಡಕ್ ಬರ್ತಾವನೆ ಅಥವಾ ನನ್ನ ಸಾಯಿಸಕ್ ಏನಾದ್ರು ಪ್ಲಾನ್ ಆಗ್ತಾವನೆ ಅಂದ್ಕೊಂಡ್ ಶೂಟ್ ಮಾಡ್ದ. ಬಟ್ ಇವನನ್ನ ವಿಚಾರಿಸಿ ನೋಡಿದಾಗ ಇವನು ಇನ್ನೋಸೆಂಟ್ ಪರ್ಸನ್, ಅಮಾಯಕ ವ್ಯಕ್ತಿ, ಸತ್ತೋದ. ಬಟ್ ಈಗ ಇಲ್ಲಿ ಅಧಿಕಾರಿ ಮೇಲೆ ಕೇಸ್ ಆಗ್ಬೇಕಲ್ವಾ? ನೋ, ಆಗಲ್ಲ. ಇವ್ರಿಗೆ ಫಾರಿನ್ ಡಿಪ್ಲೊಮೇಟ್ಸ್ಗೆ, ಇಂಡಿಯಾದಲ್ಲಿ ಅವ್ರು ಇರ್ಬೋದು ಅಥವಾ ಫಾರಿನ್ ನಲ್ಲೇ ಇರ್ಬೋದು, ಫಾರಿನ್ ಡಿಪ್ಲೊಮೇಟ್ಸ್ಗೆ ಒಂದು ಎಕ್ಸೆಪ್ಷನ್ ಇದೆ. ಸೊ ಇದು ಕೂಡ ಆರ್ಟಿಕಲ್ 14ಗೆ ಎಕ್ಸೆಪ್ಷನ್. ಆರ್ಟಿಕಲ್ 14ಗೆ ಎಕ್ಸೆಪ್ಷನ್. ನೆಕ್ಸ್ಟ್, ಈಗಲೂ ಕೂಡ ಫಾರಿನ್ ರೂಲರ್ಸ್ ಇದ್ದಾರೆ, ತಾವು ಗಮನಿಸಿರ್ಬೋದು. ಈಗಲೂ ಕೂಡ ಸೌದಿ ಅರೇಬಿಯಾಕ್ಕೆ ರಾಜನೇ ಇರೋದು, ಸ್ಪೇನ್ ರಾಣಿ ಇರೋದು. ಸೊ ಈ ರೀತಿ ಇಂಗ್ಲೆಂಡ್ ರಾಣಿ, ಈ ರೀತಿ ರೂಲರ್ಸ್ ಇದ್ದಾರಲ್ವಾ, ಇವ್ರ ಮೇಲೆ ಯಾರು ಕೇಸ್ ಹಾಕಂಗಿಲ್ಲ, ಇವ್ರ ಮೇಲೆ ಯಾರು ಕೇಸ್ ಹಾಕಂಗಿಲ್ಲ. ಇದು ಸೊ ಲಾಂಗ್ ಸ್ಟೋರಿ ಶಾರ್ಟ್, ಇವತ್ತು ನಾವು ಏನೇನು ನೋಡಿದ್ವಿ ಅಂದ್ರೆ, ಒಂದ್ಸತಿ ರಿವಿಷನ್ ಅನ್ನ ಮಾಡ್ತೀನಿ, ಬೇಗ ಬೇಗ ದಯವಿಟ್ಟು ನೋಡ್ಕೊಳ್ಳಿ. ಈಗ ಎಲ್ಲವೂ ಕೂಡ ಕ್ಲಾರಿಟಿ
ಬರ್ತಾ ಹೋಗುತ್ತೆ ತಮಗೆ. ಲಾಂಗ್ ಸ್ಟೋರಿ ಶಾರ್ಟ್, ಇವತ್ತಿನ ಕ್ಲಾಸಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ನೋಡ್ತಾ ಹೋದ್ವಿ. ಇನ್ ಅವರ್ ಕಾನ್ಸ್ಟಿಟ್ಯೂಷನ್ಸ್ ಆರ್ಟಿಕಲ್ 12 to 35 ಪಾರ್ಟ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಡೀಲ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್. ವಿಧಿ 12ರಿಂದ 35ರವರೆಗೆ. ಅದರಲ್ಲಿ ಪಾರ್ಟ್ 3 ಭಾಗ 3ರಲ್ಲಿ ಇರತಕ್ಕಂಥದ್ದು ನಮ್ಮ ಸಂವಿಧಾನದ ಬಗ್ಗೆ ಹೇಳ್ತಾ ಹೋಗುತ್ತೆ. ನಂಬರ್ 1 ಪಾರ್ಟ್ 3 ಅನ್ನ ನಾವು ಭಾಗ 3ಅನ್ನ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಂಬರ್ 2. ನಂಬರ್ 3, ನಾವು ಈ ಒಂದು ಫಂಡಮೆಂಟಲ್ ರೈಟ್ಸ್ ಅನ್ನ ಎಲ್ಲಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂದ್ರೆ USA ಸಂವಿಧಾನದಿಂದ. ಅದು ಎಲ್ಲಿದೆ? US ಸಂವಿಧಾನದಲ್ಲಿ ಬಿಲ್ಸ್ ಆಫ್ ರೈಟ್ಸ್ ಅಂತಕ್ಕಂಥದ್ದಿದೆ, ಮಸೂದೆಗಳ ಹಕ್ಕು ಅಂತಕ್ಕಂಥದ್ದು ಬಿಲ್ಸ್ ಆಫ್ ರೈಟ್ಸ್ ಅಂತ ಹೇಳಿ. ಇದರಿಂದ ಇನ್ಸ್ಪೈರ್ ಆಗಿ ಫಂಡಮೆಂಟಲ್ ರೈಟ್ಸ್ ಅನ್ನು ನಾವು ಮಾಡಿದ್ದೀವಿ. ಸೊ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಯಾಕೆ ಕರಿತೀವಿ ಅಂದ್ರೆ ಸರ್ ಜಾನ್ 1215ರಲ್ಲಿ ಫಸ್ಟ್ ಟೈಮ್ ರಿಟರ್ನ್ ಫಂಡಮೆಂಟಲ್ ರೈಟ್ಸ್ ಅನ್ನ ಕೊಟ್ಟಿದ್ದ ಅಲ್ಲಿರ್ತಕ್ಕಂಥ ಜನಕ್ಕೆ, ಅದಕ್ಕೋಸ್ಕರ ಕೊಟ್ಟಿದ್ವಿ. ಸೊ ಫಸ್ಟ್ ಒನ್ ಕ್ಲಿಯರ್. ದೆನ್ ಆರ್ಟಿಕಲ್ 12 says that definition of state. ರಾಜ್ಯ ಪದದ ಅರ್ಥವನ್ನ ಹೇಳುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೇಟ್? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಶಾಲ್ ನಾಟ್ ಡಿನೈ ಎನಿ ಪರ್ಸನ್, ಯಾವುದೇ ತಾರತಮ್ಯ ಮಾಡಬಾರ್ದು, ಏನೇ ಸವಲತ್ತನ್ನು ತಿರಸ್ಕಾರ ಮಾಡಬಾರ್ದು. ರಾಜ್ಯ ಅಂತ ಹೇಳ್ತಲ್ಲ, ಪ್ರತಿಯೊಂದು ಈ ಒಂದು ಪಾರ್ಟ್ 3 ಅಲ್ಲಿ ಎಲ್ಲೆಲ್ಲಿ ರಾಜ್ಯ ಅಂತ ಹೇಳ್ತಲ್ಲ ಆ ರಾಜ್ಯ ಪದದ ಅರ್ಥ ಏನು ಅಂತಕ್ಕಂಥದ್ದನ್ನ ಹೇಳುತ್ತೆ ಡೆಫಿನೇಷನ್ ಆಫ್ ಸ್ಟೇಟ್, ಆರ್ಟಿಕಲ್ 12. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೇಟ್? ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಪಾರ್ಲಿಮೆಂಟ್, ಭಾರತ ಸರ್ಕಾರ, ಸಂಸತ್ತು. ನಂಬರ್ 2, ಸ್ಟೇಟ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಸರ್ಕಾರ ಮತ್ತೆ ರಾಜ್ಯ ಶಾಸಕಾಂಗ. ನಂಬರ್ 3, ಲೋಕಲ್ ಅಥಾರಿಟೀಸ್, ಸ್ಥಳೀಯ ಸರ್ಕಾರಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ಅನದರ್ ಒನ್ ಈಸ್ ಅದರ್ ಅಥಾರಿಟೀಸ್, ಇತರೆ ಸಂಸ್ಥೆಗಳು. ಫಾರ್ ಎಕ್ಸಾಂಪಲ್ LIC ಆಗಿರ್ಬೋದು, ಅಥವಾ SAIL ಸಾಯಿಲ್ ಆಗಿರ್ಬೋದು, ಅಥವಾ HEL ಆಗಿರ್ಬೋದು, ಇತರ ಕಂಪನಿಗಳಿದಾವೆ ಇವು. ಅಂಡ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರೈವೇಟ್ ಕಂಪನಿಗಳು ಕೂಡ ಈ ಆರ್ಟಿಕಲ್ 12 ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಡೆಫಿನೇಷನ್ ಆಫ್ ಸ್ಟೇಟ್, ರಾಜ್ಯ ಪದದ ಅರ್ಥ ಕ್ಲಿಯರ್. ದೆನ್ ಆರ್ಟಿಕಲ್ 13 ಕಾನೂನುಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಲಾಸ್ ದಟ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಆರ್ ಅಬ್ರೋಗೇಟ್ ವಿತ್ ದ ಫಂಡಮೆಂಟಲ್ ರೈಟ್ಸ್ ಶಾಲ್ ಬಿ ವೈಡ್. ಯಾವುದೇ ಒಂದು ಕಾನೂನುಗಳು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ ಅಂದ್ರೆ ಅವು ರದ್ದು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಆ ಕಾನೂನುಗಳು ಆರ್ಟಿಕಲ್ 13 ಕ್ಲಾಸ್ 1 ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್, ದಟ್ ಈಸ್ 1950 January 26, ಸಂವಿಧಾನ ಬರೋದಕ್ಕಿಂತ ಮುಂಚೆ ಯಾವ್ದಾದ್ರು ಲಾಸ್ಗಳಿದ್ರೆ, ಯಾವ್ದಾದ್ರು ಕಾನೂನುಗಳಿದ್ರೆ ಅವು ಏನಾದ್ರು ಫಂಡಮೆಂಟಲ್ ರೈಟ್ಸ್ ನ ವೈಲೇಷನ್ ಮಾಡ್ತಾ ಇದ್ರೆ ಅಂತ ಕಾನೂನುಗಳು ರದ್ದು. ನಂಬರ್ 1. ನಂಬರ್ 2, ಆರ್ಟಿಕಲ್ 13 ಕ್ಲಾಸ್ 2 ಸ್ಟೇಟ್ ಲೆಜಿಸ್ಲೇಚರ್ ಆರ್ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವ್ದಾದ್ರು ಲಾಗಳನ್ನ ಮಾಡಿದ್ರೆ, ಯಾವ್ದಾದ್ರು ಕಾನೂನುಗಳನ್ನ ಮಾಡಿದ್ರೆ ಈ ಕಾನೂನುಗಳು ಫಂಡಮೆಂಟಲ್ ರೈಟ್ಸ್ ಅನ್ನ ವೈಲೇಷನ್ ಮಾಡ್ತಾ ಇದ್ರೆ ಅವು ಕೂಡ ರದ್ದು ಅಂತ ಹೇಳುತ್ತೆ. ಅಂಡ್ ಇನ್ನೂ ಒಂದು ಮಾತು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಡಸ್ ನಾಟ್ ಕಮ್ ಅಂಡರ್ ಆರ್ಟಿಕಲ್ 13. ಸಂವಿಧಾನದ ತಿದ್ದುಪಡಿ ಏನ್ ಮಾಡ್ತೀವಲ್ಲ ಅಂಡರ್ ಆರ್ಟಿಕಲ್ 368 368 ಪ್ರಕಾರ ಸಂವಿಧಾನ ತಿದ್ದುಪಡಿ ಏನಾದ್ರು ಮಾಡಿದ್ರೆ ಆ ತಿದ್ದುಪಡಿ ಅಂತಕ್ಕಂಥದ್ದು ಅಂಡರ್ ಆರ್ಟಿಕಲ್ 13 ಒಳಗಡೆ ಬರಲ್ಲ. ಇಟ್ ಮೀನ್ಸ್ ತಿದ್ದುಪಡಿಯನ್ನ ಮಾಡಿ ಫಂಡಮೆಂಟಲ್ ರೈಟ್ಸ್ ಅನ್ನ ಬೇಕಾದ್ರೆ ತೆಗಿಬಹುದು, ಕಿತ್ಕೋಬಹುದು, ಕಸಿದ್ಕೊಳ್ಬಹುದು. ಬಟ್ ಸಂವಿಧಾನದ ತಿದ್ದುಪಡಿ ಮಾಡ್ಲೇಬೇಕು. ಆ ಸಂವಿಧಾನದ ತಿದ್ದುಪಡಿ ಅಂತಕ್ಕಂಥದ್ದು ಅಂಡರ್ ಆರ್ಟಿಕಲ್ 13 ಒಳಗಡೆ ಬರಲ್ಲ. ಸೊ ಕ್ಲಿಯರ್ ಸರ್? ಲಾ ಅಂದ್ರೆ ಗೊತ್ತಾಯ್ತು ಸರ್, ಇವೆಲ್ಲ ರದ್ದು ಮಾಡ್ತಾರೆ ಅಂತ ಗೊತ್ತಾಯ್ತು ಸರ್. ಬಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಲಾ? ಲಾ ಅಂದ್ರೆ ಏನು? ಸ್ಟೇಟ್ ಗವರ್ನಮೆಂಟ್ ಮಾಡಿರ್ತಕ್ಕಂಥ ಲಾಸ್ ಅದ್ರಾಗಿರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ಮಾಡಿರ್ತಕ್ಕಂಥ ಲಾಸ್ ಕಾನೂನುಗಳಾಗಿರ್ಬೋದು, ಲೋಕಲ್ ಅಥಾರಿಟೀಸ್ ಮಾಡಿರ್ತಕ್ಕಂಥ ಕಾನೂನುಗಳಾಗಿರ್ಬೋದು, ಅಥವಾ ಗವರ್ನರ್ ಏನು ಮತ್ತೆ ಪ್ರೆಸಿಡೆಂಟ್ ಏನು
ಆರ್ಡಿನೆನ್ಸಸ್ ಅನ್ನ ಹೊರಡಿಸ್ತಾರಲ್ಲ, ಸುಗ್ರೀವಾಜ್ಞೆಗಳನ್ನ, ಅವಾದ್ರೂ ಆಗಿರ್ಬೋದು. ಸೊ ಆರ್ಡಿನೆನ್ಸಸ್ ಯಾವ ಒದಗಿಸ್ತಾರೆ ಸರ್? ಸುಗ್ರೀವಾಜ್ಞೆ ಅಂದ್ರೆ ಏನು ಸರ್? ಇದನ್ನ ನಿಮ್ಗೆ ಪಾರ್ಲಿಮೆಂಟ್ ಮಾಡ್ಬೇಕು, ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಸಿಂಪಲ್ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಈ ಟೈಮಲ್ಲಿ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇಲ್ಲ, ಸಂಸತ್ತು ಅಧಿವೇಶನದಲ್ಲಿ ಇಲ್ಲ, ರಜಾ ಇದೆ. ಈ ಟೈಮಲ್ಲಿ ಸಡನ್ ಆಗಿ ಯಾವ್ದಾದ್ರು ಒಂದು ಪಬ್ಲಿಕ್ ಗಲಾಟೆ ಆಗ್ಬಿಡ್ತು, ಅಥವಾ ಪಬ್ಲಿಕ್ ಏನಾದ್ರು ಇಂಪಾರ್ಟೆನ್ಸ್ ಇದೆ, ಕೊರೋನಾ ಬಂದ್ಬಿಟ್ಟು ಸಡನ್ ಆಗಿ, ಈಗ ಒಂದು ರೂಲ್ ತರಬೇಕು, ಬಟ್ ಅಲ್ಲಿ ಸಂಸತ್ತು ಇಲ್ಲ, ರಜಾ ಇದೆ, ಅಧಿವೇಶನದಲ್ಲಿ ಇಲ್ಲ. ಈ ಟೈಮಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯವರು ಆ ರೂಲ್ಸ್ ಅನ್ನ ತರಬಹುದು. ಸೇಮ್ ಹೆಂಗಿರುತ್ತೋ ಅದೇ ರೀತಿ ಇರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡೋಣ. ಇದನ್ನೇ ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸಸ್ ಅಂತ ಹೇಳ್ತೀವಿ. ಈ ಒಂದು ರೂಲ್ಸ್ ಅನ್ನ ತರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂದ್ರೆ 123 ಪ್ರೆಸಿಡೆಂಟ್. ಅದು ಲಾ ಅನ್ನಿಸ್ಕೊಡುತ್ತೆ. ಅಥವಾ ರಾಜ್ಯದಲ್ಲಿ ವಿಧಾನಸಭೆ ಇಲ್ಲ, ಈಗ ಅದಕ್ಕೆ ಸೆಷನ್ ಇಲ್ಲ, ಅಧಿವೇಶನದಲ್ಲಿ ಇಲ್ಲ, ಬಟ್ ಈಗ ಏನೋ ಎಮರ್ಜೆನ್ಸಿ ಆಗ್ಬಿಡ್ತು. ಈ ಕರ್ನಾಟಕ ರಕ್ಷಣಾ ವೇದಿಕೆಯವ್ರು ದಂಗೆ ಇದ್ರು, ಎಲ್ಲರೂ ನೋಡ್ಕೊಂಡ್ ಬರ್ತಾ ಇದಾರೆ 60% ಕನ್ನಡ ಬೋರ್ಡ್ ಹಾಕ್ರಿ ಅಂತ. ಬಟ್ ಅದನ್ನ ಲಾ ಮಾಡ್ಬೇಕಲ್ವಾ, ಬಟ್ ಸೆಷನ್ ಅಲ್ಲಿ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಎಮರ್ಜೆನ್ಸಿ ಇದೆ, ಗಲಾಟೆ ಆಗ್ತಾ ಇದೆ, ಸೊ ಲಾ ಮಾಡ್ಲೇಬೇಕು. ಅವಾಗ ನಮ್ಮ ಗವರ್ನರ್ ಏನಿದಾರಲ್ವಾ, ಅವರು ಆರ್ಡಿನೆನ್ಸಸ್ ಅನ್ನ ಓಡಿಸ್ತಾರೆ, ಸುಗ್ರೀವಾಜ್ಞೆಗಳನ್ನ ಓಡಿಸ್ತಾರೆ ಅಂಡರ್ ಆರ್ಟಿಕಲ್ 213 ವಿಧಿ 213 ಪ್ರಕಾರ. ಸೊ ಇವ್ರೇನ್ ಸುಗ್ರೀವಾಜ್ಞೆ ಓಡಿಸಿರ್ತಾವಲ್ಲ, ಅದು ಕೂಡ ಲಾ. ಸೆಂಟ್ರಲ್ ಗವರ್ಮೆಂಟ್ ತಂದಿರ್ತಕ್ಕಂಥದ್ದು ಲಾ, ಸ್ಟೇಟ್ ಗವರ್ಮೆಂಟ್ ತಂದಿರ್ತಕ್ಕಂಥದ್ದು ಲಾ. ಈ ಎಲ್ಲವನ್ನ ಕೂಡ ಲಾ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಲಾಗಳು ಏನಿದಾವಲ್ವಾ, ಇವು ಫಂಡಮೆಂಟಲ್ ರೈಟ್ಸ್ ಅನ್ನ, ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಬಾರದು. ಅಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂಡರ್ ಆರ್ಟಿಕಲ್ 368 ಇದ್ರ ಒಳಗಡೆ ಕವರ್ ಆಗಲ್ಲ. ಅಲ್ಲಿಗೆ ಆರ್ಟಿಕಲ್ 13 ಕಂಪ್ಲೀಟ್. ದೆನ್ ಆರ್ಟಿಕಲ್ 14. ಈಗ ನಾವು ಫಂಡಮೆಂಟಲ್ ರೈಟ್ಸ್ಗೆ ಬಂದಿದ್ವಿ, ಮೂಲಭೂತ ಹಕ್ಕುಗಳಿಗೆ ಬಂದಿದ್ವಿ. ಫಂಡಮೆಂಟಲ್ ರೈಟ್ಸ್ ಒರಿಜಿನಲ್ 7 ಇದ್ವು, ಅಟ್ ಪ್ರೆಸೆಂಟ್ 6 ಇದಾವೆ. ಒಂದು ಫಂಡಮೆಂಟಲ್ ರೈಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿದೀವಿ, ವರ್ಗಾವಣೆ ಮಾಡಿದೀವಿ. ಇಲ್ಲಿಂದ ಇಲ್ಲಿಗೆ ಆರ್ಟಿಕಲ್ 31 ಇಂದ ಆರ್ಟಿಕಲ್ 300 ಗೆ. ಆರ್ಟಿಕಲ್ 31 ಎಲ್ಲಿತ್ತು? ಪಾರ್ಟ್ 3 ಅಲ್ಲಿ ಇತ್ತು. ಆರ್ಟಿಕಲ್ 300 ಎಲ್ಲಿದೆ? ಪಾರ್ಟ್ 12 ಅಲ್ಲಿ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ವರ್ಗಾವಣೆ ಏನ್ ಮಾಡಿದೀವಿ. ಮುಂಚೆ ಫಂಡಮೆಂಟಲ್ ರೈಟ್ಸ್ ಆಗಿತ್ತು, ಮೂಲಭೂತ ಹಕ್ಕು ಆಗಿತ್ತು, ಈಗ ಲೀಗಲ್ ರೈಟ್ಸ್ ಆಗಿದೆ, ಸಾಮಾನ್ಯ ಕಾನೂನು ಆಗಿದೆ. ಸೊ ಈ 6 ಫಂಡಮೆಂಟಲ್ ರೈಟ್ಸ್ ಏನಿತ್ತಲ್ವಾ, ಆ 6ರಲ್ಲಿ ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಯಾವುದು ಅಂದ್ರೆ ರೈಟ್ ಟು ಈಕ್ವಾಲಿಟಿ. ಫಸ್ಟ್ ರೈಟ್ ಟು ಈಕ್ವಾಲಿಟಿ, ಕನ್ನಡದಲ್ಲಿ ಸಮಾನತೆಯ ಹಕ್ಕು. ಆರ್ಟಿಕಲ್ ಯಾವುದು? ಸಮಾನತೆಯ ಹಕ್ಕು 14 to 18 ವರೆಗೆ ಸಮಾನತೆಯ ಹಕ್ಕುಗಳನ್ನ ಹೇಳ್ತಾ ಹೋಗುತ್ತೆ. ಈ 14 to 18, 14ರಿಂದ 18 ವಿಧಿ ಸಮಾನತೆ ಏನಿದೆಲ್ಲ, ಅದರಲ್ಲಿ ಇವತ್ತು ಯಾವ್ದು ನೋಡಿದ್ವಿ ಅಂದ್ರೆ ವಿಧಿ 14 ನೋಡಿದ್ವಿ. ವಿಧಿ 14, ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್. ಸೊ ಎನಿ ಪರ್ಸನ್ ಇಟ್ ಮೀನ್ಸ್ ಸಿಟಿಸನ್ ಆಸ್ ವೆಲ್ ಆಸ್ ಏಲಿಯನ್, ಅಂದ್ರೆ ಫಾರಿನ್ ಆಗಿರ್ಬೋದು, ನಮ್ಮ ದೇಶದವ್ರಿಗಾಗಿದ್ರು, ಇಬ್ರಿಗೂ ಇರ್ತಕ್ಕಂಥದ್ದು ಆರ್ಟಿಕಲ್ 14. ದೆನ್ ಆರ್ಟಿಕಲ್ 14 ಎರಡು ಹೇಳುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ಸಮಾನ ರಕ್ಷಣೆ. ಸೊ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂದ್ರೆ ಆಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್ ಟು ಎನಿ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ವಿಶೇಷ ಸವಲತ್ತುಗಳನ್ನ ಕೊಡಲ್ಲ ಇಲ್ಲಿ. ಎಲ್ಲರೂ ಒಂದೇ, ಬಡವ ಶ್ರೀಮಂತ ಅವರು ಇವರೆಲ್ಲ ಎಲ್ಲನೂ ಒಂದೇ. ಸೊ ಈ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಕ್ಕಂಥದ್ದು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೀವಿ? ಇಂಗ್ಲೆಂಡ್. ಇದು ನೆಗೆಟಿವ್ ಕಾನ್ಸೆಪ್ಟ್. ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಎಲ್ಲರನ್ನು. ಬಟ್ ಇಲ್ಲಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂದ್ರೆ ಇಲ್ಲಿ ಈಕ್ವಾಲಿಟಿನೂ ಇರುತ್ತೆ. ಈಕ್ವಾಲಿಟಿ ಪ್ಲಸ್ ಜಸ್ಟಿಸ್ ಈಸ್ ಈಕ್ವಲ್ ಟು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಅಂದ್ರೆ ಇಲ್ಲಿ ಈಕ್ವಾಲಿಟಿ ಸಮಾನತೆನೂ ಇರುತ್ತೆ, ಜೊತೆಗೆ ನ್ಯಾಯನೂ ಇರುತ್ತೆ. ನ್ಯಾಯ ಕೊಟ್ರಲ್ವಾ? ಪಾಪ ಒಬ್ಬ ಉದ್ದ ಇದ್ದ, ಅವ್ನು ನೋಡ್ತಾ ಇದ್ದ, ಇನ್ನೊಬ್ಬ ಕುಳ್ಳ ಇದ್ದ, ಅವನಿಗೆ 2 ಚೇರ್ ಹಾಕಿದ್ರು. ಸೊ ಲೈಕ್ ಶುಡ್ ಬಿ ಟ್ರೀಟೆಡ್ ಎ ಅಲೈಕ್. ಈಕ್ವಲ್ ಸರ್ಕ್ಯೂಮ್ಸ್ಟೆನ್ಸಸ್ ಇರ್ತಕ್ಕಂಥವ್ರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕು. ಸಮಾನ ಸಂದರ್ಭದಲ್ಲಿ ಇರ್ತಕ್ಕಂಥವ್ರನ್ನ ಸಮಾನವಾಗಿ ಟ್ರೀಟ್ ಮಾಡ್ಬೇಕು. ಕಾಲ್ ಇಲ್ವಾ, ಅವನ್ನ ಕಾಲ್ ಇಲ್ದೇ ಇರೋನ್ ಜೊತೆನೆ ಓಡಿಸ್ಬೇಕು, ಕಾಲ್ ಇದ್ದವನ್ ಜೊತೆ ಓಡಿಸ್ಬಾರ್ದು. ಸೊ ಈಕ್ವಲ್ ಸರ್ಕ್ಯೂಮ್ಸ್ಟೆನ್ಸಸ್ ಅಲ್ಲಿ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಅದನ್ನ ಹೇಳ್ತಕ್ಕಂಥದ್ದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಸಮಾನ ರಕ್ಷಣೆ. ದೆನ್ ಆರ್ಟಿಕಲ್ 14ಗೆ ಎಕ್ಸೆಪ್ಷನ್ ಇದಾವೆ. ಒಂದು ಆರ್ಟಿಕಲ್ 361, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ನರ್, ರಾಷ್ಟ್ರಪತಿಗಳು, ರಾಜ್ಯಪಾಲರು, ಇವ್ರಿಗೆ ವಿರುದ್ಧ ಯಾವುದೇ ಸಿವಿಲ್ ಆರ್ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಬಾರದು. ಬಟ್ ಸಿವಿಲ್ ಅನ್ನ ದಾಖಲಿಸಬಹುದು, ಬಟ್ 2 months ಪ್ರಿಯರ್ ನೋಟಿಸ್ ಅನ್ನ ಕೊಡ್ಬೇಕು. ಕ್ಲಿಯರ್?
361 ಕ್ಯಾಪಿಟಲ್ ಎ. ಯಾವುದೇ ಒಬ್ಬ ಪ್ರೆಸ್ ಅವರು ಯಾವುದೇ ಪಾರ್ಲಿಮೆಂಟ್ ಆಗಿರ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ ಆಗಿರ್ಬೋದು, ಸಂಸತ್ ಅಥವಾ ಇಲ್ಲಿ ನಡೀತಕ್ಕಂಥ ಯಾವುದೇ ವ್ಯವಹಾರಗಳನ್ನ ಟ್ರೂ ಫ್ಯಾಕ್ಟ್ ಅನ್ನ ಪಬ್ಲಿಷ್ ಮಾಡಬಹುದು. 361 ಎ. ದೆನ್ 105 ವಿಧಿ. ಪಾರ್ಲಿಮೆಂಟ್ ಸಂಸತ್ತಿನಲ್ಲಿರ್ತಕ್ಕಂಥ ಸದಸ್ಯರು ಪಾರ್ಲಿಮೆಂಟ್ ಒಳಗಡೆ ಏನಾದ್ರು ಮಾತಾಡ್ಲಿ, ಏನಾದ್ರು ಕೆಲಸ ಮಾಡ್ಲಿ, ಅವ್ರನ್ನ ಕೇಳಂಗಿಲ್ಲ. ದೆನ್ 194 ಅದೇ ರೀತಿ ನಮ್ಮ ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆಯಲ್ಲಿ, ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ, ರಾಜ್ಯ ಶಾಸಕಾಂಗದಲ್ಲಿ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನಿರ್ತಾರಲ್ಲ ಅವ್ರು ಏನೇ ಅಲ್ಲಿ ಮಾಡಿದ್ರು ಕೂಡ, ಇನ್ಕ್ಲೂಡಿಂಗ್ ಬ್ಲೂ ಫಿಲ್ಮ್ ನೋಡೋದು ಕೂಡ ನಾವು ಕೇಳಂಗಿಲ್ಲ, ನೋಡಿದ್ದಾರೆ. ಅಂಡರ್ ಆರ್ಟಿಕಲ್ 194. ದೆನ್ ಫಾರಿನ್ ಡಿಪ್ಲೊಮ್ಯಾಟ್ಸ್, ರಾಯಭಾರಿಗಳು, ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು, ಅವ್ರು ಏನಾದ್ರು ಮಾಡಲಿ ಕೇಳಂಗಿಲ್ಲ, ಇನ್ಕ್ಲೂಡಿಂಗ್ ಕೊಲೆ ಮಾಡಿದ್ರು ಅವ್ರನ್ನ ಕೇಳಂಗಿಲ್ಲ. ದೆನ್ ಫಾರಿನ್ ರೂಲರ್ಸ್, ಸೌದಿ ರಾಜ ಇಂಡಿಯಾ ಬಂದ ಯಾರು ಒಬ್ಬ ನೋಡಿತಾನೆ, ಕೇಸ್ ಹಾಕೋಂಗಿಲ್ಲ ಅವನ ಮೇಲೆ. ಸೊ ಇಷ್ಟು ಎಕ್ಸೆಪ್ಷನ್. ಐ ಹೋಪ್ ಆರ್ಟಿಕಲ್ 12, ಆರ್ಟಿಕಲ್ 13, ಆರ್ಟಿಕಲ್ 14 ಅರ್ಥ ಆಗಿದೆ ಅನ್ಕೋಣ. ನಾಳೆ 15, 16, 17, 18 ಮಾಡೋಣ. ಅಲ್ಲಿಗೆ ಈಕ್ವಾಲಿಟಿ ಬಿಫೋರ್ ಲಾ ಒಂದು ಫಂಡಮೆಂಟಲ್ ರೈಟ್ಸ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಏನಾದರೂ ಕೇಳೋದಿದ್ರೆ ಕೇಳ್ಬೋದು, ಹೇಳೋದಿದ್ರೆ ಹೇಳ್ಬೋದು. ನನ್ನ ತರಗತಿಯನ್ನ ಇಷ್ಟೊತ್ತು ಸಹಿಸ್ಕೊಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಗೈನ್ ಹೊಸ ಸ್ಟೂಡೆಂಟ್ಸ್ ಡೋಂಟ್ ವರಿ, 2 ಟೈಮ್ ಕ್ಲಾಸ್ ಅನ್ನ ಕೇಳಿ ಈಸಿಯಾಗಿ ಅರ್ಥ ಆಗುತ್ತೆ. PSI PC ಸ್ಟೂಡೆಂಟ್ಸ್ ಜಾಸ್ತಿ ಆಯ್ತು ಅನ್ನಿಸ್ತಾ ಇದೆಯಾ? ಜಾಸ್ತಿ ಬೇಕೇ ಬೇಕು. ಇದರಲ್ಲಿ ಅಟ್ಲೀಸ್ಟ್ 70% ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಿ. ಓನ್ಲಿ ಫಾರ್ ಪಾರ್ಲಿಮೆಂಟಲ್ ಮಾತ್ರ. ಸ್ಟೇಟ್ ಡಿಸ್ಕ್ರಿಮಿನೇಟ್ ಅನ್ನ ಮಾಡೋಂಗಿಲ್ಲ. ಮಾಡ್ತಾ ಇದಾರೆ, ಅವೆಲ್ಲರೂ ಕಾನೂನು ಬಾಹಿರ. ಈಗ ಕರಪ್ಷನ್ ನಡೀತಾನೆ ಇದೆ, ಕಾನೂನು ಬಾಹಿರ ಅಲ್ವಾ? ನಮ್ ಸಂವಿಧಾನ ಹೇಳುತ್ತೆ ಕರಪ್ಷನ್ ಮಾಡಿ ಅಂತ. ಸೊ ನಾಳೆ ಸಾಟರ್ಡೆ ಸರ್ ಕ್ಲಾಸ್ ಇದೆನಾ? ಕ್ಲಾಸ್ ನಿಮ್ಗೆ ಅಪ್ಡೇಟ್ ಅನ್ನ ನಾನು ಮಾಡ್ತೀನಿ. ಕ್ಲಾಸ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಅಪ್ಡೇಟ್ ಅನ್ನ ನಾನು ಗ್ರೂಪಲ್ಲೇ ಮಾಡ್ತೀನಿ. ಪಾರ್ಲಿಮೆಂಟ್ ಅಲ್ಲಿ ನಡೀತಕ್ಕಂಥ ಆಕ್ಟ್ ಗಳನ್ನ ನಾವು ಪ್ರಶ್ನೆ ಮಾಡುವಂತಿಲ್ಲ ಅಷ್ಟೇ. ಆ ಪಾರ್ಲಿಮೆಂಟ್ ಇಂದ ಆಚೆ ಬಂದು ಅವ್ರೇನಾರು ಮಾಡಿದ್ರು ಅದನ್ನ ಪ್ರಶ್ನೆ ಮಾಡ್ಬೋದು ನಾವು. ಗೌರ್ಮೆಂಟ್ ಆಫೀಸರ್ ಏನಾದ್ರು ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಅವ್ನು ತೆಗೆದಾಕ್ತಾರೆ ಅಷ್ಟೇ. ಡಿಸ್ಕ್ರಿಮಿನೇಟ್ ಅನ್ನ ಮಾಡೋಂಗಿಲ್ಲ. ಬಟ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಕರೆಕ್ಟ್ ಪ್ರೂಫ್ ಇದ್ರೆ ನೀವು ಕೇಸ್ ಹಾಕ್ಬೋದು. ಬಟ್ ಎಕ್ಸೆಪ್ಷನ್ ಎಲ್ಲಿದೆ ಅಂದ್ರೆ, ಒಂದು ಪಾರ್ಲಿಮೆಂಟ್ ಅಲ್ಲಿ ನಡೀತಕ್ಕಂತಹ ಕೆಲಸಗಳಿಗೆ, ಇನ್ನೊಂದು ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ಒಳಗಡೆ ನಡೀತಕ್ಕಂತಹ ಅವ್ರೇನಾದ್ರು ಪ್ರಾಮಿಸ್ ಆದ್ರೂ ಮಾಡ್ಕೊಳ್ಳಿ, ಅವ್ರೇನಾದ್ರು ಮಾತಾಡ್ಕೊಳ್ಳಿ, ಅಲ್ಲಿ ನೀಲಿ ಸಿನಿಮಾನೇ ನೋಡಿದ್ರು ಅವ್ರಿಗೂ ಏನೂ ಆಗಲ್ಲ. ಸೊ ಅದನ್ನೇನು ಕೂಡ ಕ್ವಶನ್ ಮಾಡೋಂಗಿಲ್ಲ ನಾವು. ಅಂಡರ್ ಆರ್ಟಿಕಲ್ 105 ಅಂಡ್ 194 ಕ್ಲಿಯರ್? ಸೊ ಇವೆ ಅನ್ಸ್ತಾ ಇದೆಯಾ? ಕಡಿಮೆ ಮಾಡ್ಬೇಕಾ? ನೋಟ್ಸ್ ಇಲ್ಲ ಸರ್, ಈ ಕ್ಲಾಸ್ಗೆ ನೋಟ್ಸ್ ಇಲ್ಲ. ನಾನು ಹೇಳಿದ್ದೀನಿ ಕ್ಲಾಸ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಕ್ಲಾಸ್ ಅಲ್ಲಿ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಅನ್ನ ಮಾಡಿದ ನಂತರ ಶಾರ್ಟ್ ನೋಟ್ಸ್ ಹೋಗಿ ಮನೆಗೆ ರಿವಿಷನ್ ಮಾಡಿ. ದೆನ್ ನಿಮ್ಮ ಬೆಸ್ಟ್ ನೋಟ್ಸ್ ಯಾವ್ದು ಅಂದ್ರೆ ಎಂ ಲಕ್ಷ್ಮೀಕಾಂತ್ ಬುಕ್, ಇದು ಕಾನ್ಸ್ಟಿಟ್ಯೂಷನ್ ನೋಟ್ಸ್. ಕನ್ನಡದಲ್ಲಿ PS ಗಂಗಾಧರ್ ಸರ್ ಬುಕ್. ಇದು ನೋಟ್ಸ್ ಆಕ್ಚುಲಿ ಅವೆರಡು ಕಾನ್ಸ್ಟಿಟ್ಯೂಷನ್ ಬುಕ್ ಅಲ್ಲ, ಬೇರೆ ಆಕ್ಟ್ ಇಟ್ಕೊಂಡು ನಾನು ಟೀಚ್ ಮಾಡ್ತಾ ಇದ್ದೀನಿ. ಇವತ್ತೇ ರೆಕಾರ್ಡೆಡ್ ಈಗ ಹಾಕ್ತೀನಿ, ಹೋಗಿ ಡೋಂಟ್ ವರಿ. ನಿಮ್ಮ ಕ್ಲಾಸ್ ನೋಟ್ಸ್ ಅವೆರಡು ಬುಕ್ ಇದಾವಲ್ಲ, ಅದರಿಂದ ಓದ್ತಾ ಬನ್ನಿ ಈ ಚಾಪ್ಟರ್ ಕಂಪ್ಲೀಟ್ ಓದಬೇಡಿ. ಆರ್ಟಿಕಲ್ 12, 13, 14 ಅಷ್ಟೇ ಓದಿ. ಅಂಡ್ PS ಗಂಗಾಧರ್ ಸರ್ ಬುಕ್ ಅಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಇಲ್ಲ ಅನ್ಸುತ್ತೆ. ಎಷ್ಟಿದೆಯೋ ಅಷ್ಟು ಮಾತ್ರ ಓದಿ. ಸೊ ನಾನು ನೋಡ್ಬೋದಾ? Okay, done. Bye bye. Take care.